ಅಂತ ತಿಳಿದು ಆ ತಾಯಿಯನ್ನ ಶರಣಾಗತಾಗ್ರಿ. ಭಕ್ತಿ ಪೂರ್ವಕವಾಗಿ ನಾನು ಆರಿದ್ದೇನೆ, ಜಗತ್ತೇನಿದೆ ಎಂಬ ಚಿಂತನೆಯನ್ನು ಮಾಡ್ರಿ. ನಿಮ್ಮನ್ನು ನೀವು ತಿಳ್ಕೊಳ್ರಿ. ಈ ಸುಂಬಳಿನ ಮೂಗು ನೀವಲ್ಲ, ಇದು ಹೇಲು ಉಚ್ಚಿಯ ಶರೀರ ನೀವಲ್ಲ, ಎಲುಬು ಕಂಡು ತೊಗಲಿನ ಈ ದೇಹ ನೀವಲ್ಲ. ಇದರಲ್ಲಿ ಏನಿದೆ ನೋಡಿ. ಇದು ನಾ ತಿಳಿದು ಎದಿ ಕೈ ಎತ್ಕೋತೀರಿ, ನೀವು ಕೈ ಹತ್ಕೊಂಡಲ್ಲೇ ತೊಗಲ ಇದೆ, ಎಲುಬ ಇದೆ, ಖಂಡ ಇದೆ. ನಾನು ತಿಳಿದು ಇಲ್ಲಿ ಕೈ ಎತ್ಕೊಂಡ್ರೆ ಇಲ್ಲೇನಿದೆ ಸುಂಬಳ ಇದೆ, ಒಳಗೇನಿದೆ ಜ್ವಲ್ಲ ಇದೆ, ಇಲ್ಲೇನಿದೆ ಕೂಗಿಣಿ ಇದೆ, ಇಲ್ಲೇನಿದೆ ಪಿತ್ತ ಇದೆ, ಕೆಳಗೇನಿದೆ ಮಲಮೂತ್ರ ಇದೆ. ಎಲ್ಲಿದೆ ನಾನು ಅನ್ನುವಂಥದ್ದು? ಇದೆಲ್ಲ ನೀನ್ ಆಗ್ತೀಯೋ, ನೀನ್ ಯಾರಿದ್ದೀಯ ಅಲೋ ಆಗ್ತೀಯೋ? ಇದು ಕನಸು ಬಿದ್ದಿದೆ. ನೀವು ನಾಟಕದಲ್ಲಿ ಸ್ಟೇಜಿನ ಮೇಲೆ ಒಂದು ಹುಚ್ಚರ ಪಾತ್ರವನ್ನ ಯಾವ ರೀತಿಯಾಗಿ ನಟಿಸ್ತಾ ಇರ್ತೀರೋ, ಆದ್ರೂ ನೀವು ಹುಚ್ಚರಲ್ಲೋ ಅದೇ ರೀತಿಯಾಗಿ ನೀವು ಯಾರೋ ಇದ್ದೀರಿ ಅಂತ ನಿಮ್ಮಲ್ಲಿ ಈ ವಿಚಿತ್ರವಾಗಿರುವಂತಹ ಸೃಷ್ಟಿ ತೋರ್ತಾ ಇದೆ. ಇದು ನನ್ನ ಅನುಭವ, ಇದು ಮಹಾತ್ಮರ ಅನುಭವ, ಇದು ಶ್ರುತಿಯ ಪ್ರಮಾಣ. ವೇದ ಆದ್ರೂ ಕೂಡ ಇದನ್ನೇ ಹೇಳಿದೆ. ಯಾರೂ ಈ ಮಾತನ್ನ ಖಂಡನೆ ಮಾಡಿದ್ದೆ ಜಗತ್ತಿನಲ್ಲಿ ಒಬ್ಬರೂ ಸಮರ್ಥರಿಲ್ಲ. ಈ ಮಾತು ಎಂದು ಖಂಡಿತನೂ ಆಗಂಗಿಲ್ಲ. ಯಾರೋ ಖಂಡಿತ ಮಾತಿದೆ ಅಂದ್ರ. ಆದ್ರಿಂದ ಎಲ್ಲರೂ ನಿಮ್ಮ ಮೂಲವನ್ನ ನೀವು ಗುರುತಿಸಿಕೊಳ್ಳ್ರಿ. ಯಾರಿಗೆ ಗುರುತಿಸಿಕೊಳ್ಳಿಕ್ ಆಗಂಗಿಲ್ಲೋ ಅವರ ಸುಮ್ಮನೆ ಈ ತ್ರಿವಿಧಾತ್ಮಕವಾಗಿರುವಂತಹ ಜೀವ, ಈಶ್ವರ, ಜಗತ್ತ, ಈ ತ್ರಿಭೇದದಿಂದ ಕೂಡಲ್ಪಟ್ಟಂತಹ ಜಗತ್ತಿನಲ್ಲಿ ಯಾವ ಈಶ್ವರ ಮೂರ್ತಿ ಇದೆಯೋ ಅದನ್ನೇ ನೀವು ಅನನ್ಯ ಭಕ್ತಿಯಿಂದ ಶ್ರವಣ, ಕೀರ್ತನ, ಸ್ಮರಣ, ಪಾದ ಸೇವನ, ಅರ್ಚನ, ವಂದನ, ದಾಚ, ಸತ್ಯ, ಆತ್ಮನಿವೇದನ ರೂಪವಾದಂತ ನವವಿಧ ಭಕ್ತಿಯನ್ನ ಮಾಡಿ ನಿಮ್ಮ ಜೀವನವನ್ನ ಸಾರ್ಥಕ ಮಾಡ್ಕೊಳ್ರಿ. ಇದರಲ್ಲೇ ನಿಮ್ಮ ಜೀವನದ ಸಾರ್ಥಕತೆ ಇದೆ ಅಲ್ಲದನೆ ನೀವು 10 ಮಂಜಿನ ಮನೆ ಕಟ್ಟರು ನಿಮ್ಮ ಜೀವನ ಸಾರ್ಥಕ ಇಲ್ಲ. 10 ಕೂರಿಗೆ ಅಡವಿಯನ್ನು ಗಳಿಸಿದ್ರು ಸಾರ್ಥಕ ಇಲ್ಲ. ಒಂದ್ಯಾಕೆ 10 ಹೆಂಡರನ್ನು 10 ಪತಿಗಳನ್ನು ಮಾಡಿಕೊಂಡ್ರು ನಿಮ್ಮ ಜೀವನ ಅನರ್ಥ. ಕೊನೆಗೆ ಹಾಯ್ 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 ನನಗೆ ಯಾರ ಗತಿ ಎಂದು ಪ್ರತಿಯೊಬ್ಬರು ಪ್ರಾಣವನ್ನು ಕೊಡ್ತೇವೆ. ಇದು ಮಾತ್ರ ಸತ್ಯವೇ ಆಗ್ತದೆ ನಿಮ್ಮೆಲ್ಲರ ಜೀವನದಲ್ಲಿ. ನೀವು ಈಗಲೇ ಎಲ್ಲರೂ ಎಚ್ಚರಾಗಿ ನಾನು ಆರಿದ್ದೇನೆ, ನನ್ನನ್ನು ತಿಳಿಸಿಕೊಡುವಂತಹ ಭಗವಂತ ಎಲ್ಲಿದ್ದಾನೆ, ಆ ಭಗವಂತನಂದ್ರೆ ಯಾರು, ನಾನಂದ್ರೆ ಯಾರು, ಈ ಗುರು ಅಂದ್ರೆ ಯಾರು ಅನ್ನುವಂಥದ್ದನ್ನು ನೀವು ವಿಚಾರ ಮಾಡಿ ನೋಡಿ, ತಿಳಿದುಕೊಂಡು ನಿಮ್ಮ ಜೀವನವನ್ನ ಸಾರ್ಥಕ ಮಾಡಿಕೊಳ್ಬೇಕು. ಈ ಜೀವನ ಬಹಳ ವಿಚಿತ್ರವಾಗಿರುವಂತದ್ದು ನೋಡಿ. ಈ ಜೀವನ ಎಷ್ಟು ವಿಚಿತ್ರವಾಗಿದೆ. ಒಂದು ದೃಷ್ಟಾಂತದಿಂದ ನಾನು ನಿಮಗೆ ತಿಳಿಸ್ತೀನಿ. ಅದಕ್ಕಿಂತ ಮೊದಲು ಒಂದು ದೇವರನ್ನು ಕುರಿತು ಪ್ರಾರ್ಥನೆ ಮಾಡ್ರಿ, ಗುರುವಿನನ್ನು ಕುರಿತು ಪ್ರಾರ್ಥನೆ ಮಾಡ್ರಿ. ನಿಮ್ಮ ಬುದ್ಧಿ ಶುದ್ಧ ಆಗಲಿ. ಆ ಕೇಳಿದ ಯಾವ ದೃಷ್ಟಾಂತ ಇದೆಯೋ ಅದು ನಿಮ್ಮ ಹೃದಯದಲ್ಲಿ ನೆಲೆ ಊರಲಿ, ನಿಮ್ಮ ಜೀವನ ಪವಿತ್ರಗೊಳ್ಳಿ ಅಂತ ಹೇಳಲು ನಾನು ದೃಷ್ಟಾಂತ ಹೇಳೋದಕ್ಕಿಂತ ಮೊದಲು ಒಮ್ಮೆ ಭಗವಂತನನ್ನ ಪ್ರಾರ್ಥಿಸ್ತೀನಿ. ನೀವು ನನ್ನೊಂದಿಗೆ ಪ್ರಾರ್ಥಿಸಿರಿ. ನಾನು ನಿಮಗೋಸ್ಕರವಾಗಿ ಪ್ರಾರ್ಥಿಸ್ತಾ ಇದ್ದೀನಿ, ನೀವು ನಿಮಗೋಸ್ಕರವಾಗಿ ನೀವು ಪ್ರಾರ್ಥಿಸಿರಿ. ಈ ಪದ್ಯವನ್ನು ನಿಮ್ಮಲ್ಲಿ ಹಲವರಿಗೆ ಕೇಳೀನಿ. ನಾನು ಚಿಕ್ಕವನಿದ್ದಾಗ ಹಾಡ್ತಾ ಇದ್ದೀನಿ. ಈ ಗ್ರಂಥದಲ್ಲಿ ಹಲವು ಪದ್ಯಗಳನ್ನು ಇಲ್ಲಿ ಹಾಡೀನಿ, ನಾನು ರಚನೆ ಮಾಡಿದೆ. ಆದ್ರೆ ಅಲ್ಲಿ ಆವಾಗ ಒಬ್ಬ ಬಾಲಕನಂತೆ ಕಾಣಿಸ್ತಾ ಇದ್ದೆ. ಆದ್ರಿಂದ ನನ್ನನ್ನು ಯಾರು ನೀವು ಒಬ್ಬ ವ್ಯಕ್ತಿತ್ವದಿಂದ ಕೂಡಿದಂತ ವ್ಯಕ್ತಿಯಾಗಿ ಹೇಳಿ ತಿಳ್ಕೊಳ್ಳಿಲ್ಲ. ಆದ್ರೆ ಅದೇ ಪದ್ಯವನ್ನು ಈಗ ನಾನು ಹಾಡ್ತಾ ಇದ್ದೀನಿ. ಇದೀಗ ನಿಮಗೆ ಎಷ್ಟು ಸುಂದರ ಅನಿಸ್ತದೆ ನೋಡಿ.
ತಿಳಿಸುವವರು ಸಿಗುವುದಿಲ್ಲ, ನಿಮಗೆ ಕೇಳಲಿಕ್ಕೂ ಸಿಗುವುದಿಲ್ಲ. ನಿಮ್ಮ ಜೋಳ ಎಷ್ಟಾಗಿದೆ, ಕಡ್ಲಿ ಎಷ್ಟಾಗಿದೆ, ನಿಮ್ಮ ಮಕ್ಕಳು ಎಷ್ಟಾಗಿವೆ, ನಿಮ್ಮ ಹೊಲ ಎಷ್ಟು ದೊಡ್ಡದಿದೆ, ನಿಮ್ಮ ಮನೆ ಎಷ್ಟು ದೊಡ್ಡದಿದೆ, ಅಪ್ಪಾಜಿ ಇದ್ದಾನೋ ಸತ್ತು, ಅಪ್ಪ ಇದ್ದಾನೋ ಇಲ್ಲೋ, ಇಂಥವೆಲ್ಲ ಕೇಳಲಿಕ್ಕೆ ಸಿಗ್ತದೆ. ಇಂಥ ಪ್ರಶ್ನೆಗಳಿಗೆ ಉತ್ತರವೂ ನಿಮಗೆ ಸಿಗ್ತದೆ. ಆದರೆ ನಾನು ಹೇಳುವಂಥ ವಿಷಯ ನಿಮಗ ಈ ಒತ್ತಾಯಪೂರ್ವಕವಾಗಿ ತಿಳಿಸುವುದಕ್ಕೋಸ್ಕರವಾಗಿ ಹೇಳುವುದು ಇರುವುದಿಲ್ಲ ಅಂತ ಹೇಳಂದು, ಯಾರೋ ಒಬ್ಬರು ಬೆರಳ ಮೇಲೆ ಎಳಿಸುವಂತೆ ಎಲ್ಲೋ ಒಬ್ಬರು ಇರ್ತಾರೆ ಅಂತ ಹೇಳಿದು, ನಾನು ಪುನಃ ಮತ್ತೆ ಇಲ್ಲಿ ಬರ್ತೀನಲ್ಲೋ ಗೊತ್ತಿಲ್ಲ ಅಂತಂದೆ. ಕೊನೆಗೆ ಒಂದು ಚಿಕ್ಕ ದೃಷ್ಟಾಂತದಿಂದ ನಿಮಗೊಂದು ವಿಷಯ ತಿಳಿಸ್ತೀನಿ. ಪ್ರಪಂಚ ಎಂಥದ್ದು ವಿಷಯ, ಇದನ್ನ ಆ ಬೀದರ್ ಜಿಲ್ಲೆಯ ಎಲ್ಲಾ ಭಕ್ತರು ಕೇಳಿದ್ದಾರೆ. ಆದರೆ ಇಲ್ಲಿ ವ್ಯಕ್ತಿಗಳು ಯಾರೂ ಕೇಳಿರ್ಲಿಕ್ಕಿಲ್ಲ. ಆದ್ರಿಂದ ಅವರಿಗೋಸ್ಕರವಾಗಿ ಹೇಳ್ತೀನಿ, ನೀವು ಬಂದು ಭಕ್ತರು, ಇಲ್ಲಿರುವಂತಹ ಭಕ್ತರು ಎಲ್ಲರೂ ನಿಮ್ಮ ಜೀವನಕ್ಕೆ ಅದನ್ನು ಉಪಯೋಗ ಮಾಡಿಕೊಳ್ಳಿ. ಜನಕ ಮಹಾರಾಜ ಒಂದಾನೊಂದು ಕಾಲದಲ್ಲಿ
ತಾನು ಅತ್ಯಂತ ಸುಖದಿಂದ ಕೂಡಿದ್ರು ಕೂಡ ಅವನಿಗೆ ತನ್ನ ಸುಖ ಅನ್ನಿಸ್ತಾ ಇರಲಿಲ್ಲ. ಪ್ರಜೆಗಳ ಸುಖವೇ ತನ್ನ ಸುಖ ಅಂತ ಅನ್ನಿಸ್ತಾ ಇತ್ತು. ಪ್ರಜೆಗಳು ಸುಖಿಗಳಾಗಿದ್ದಾರೋ ದುಃಖಿಗಳಾಗಿದ್ದಾರೋ ಎಂದು ತಿಳಿದು ಪ್ರಜೆಗಳನ್ನೆಲ್ಲ ಎಲ್ಲ ಕಡೆ ತುಂಬಿದ್ರು. ಗಂಡ ಹೆಂಡರ ನಗುದು ಏನ್ ದೊಡ್ಡ ಈ ತಾಯಿ ಯಾಕೆ ನಗು ತಿಳ್ಕೋಬೇಕು ಅಂತ ಹೇಳಿದ್ರು. ರಾಜ ಆ ತಾಯಿಯ ಬೆನ್ನ ನಗರದ ಬೀದಿಯಲ್ಲಿ ಕೇಳಿದ್ರೆ ವೇಷ ಬದಲಾಯಿಸಿಕೊಂಡಿರುವಂತಹ ಈ ರಾಜನನ್ನ ಜನ ಯಾರೋ ಒಬ್ಬ ನಿಜ ಪುರುಷ ಇದ್ದಾನೆ ಅಂತ ತಿಳ್ಕೋಬಹುದು ಅಂತ ತಿಳಿದು ಏಕಾಂತದಲ್ಲಿ ಆ ತಾಯಿ ಹೋದಾಗ ಕೇಳಬೇಕು ಅಂತ ಹೇಳಿದ್ರು. ಅವಳು ಸತ್ಯ ಜನ್ನತಿ ನದಿ ದಂಡೆಗೆ ಹೋಗಿ ಆ ಹೆಣ್ಣು ಮಗಳು ಬಂಡೆಯನ್ನು ಬೆಳೆಸ್ತಾ ಕೂತಾಗ ಅವನು ಅಲ್ಲಿ ಹೋಗಿ ರಾಜ ಇಳಿತಾನೆ. ಇಳಿದು ಏನಮ್ಮ ತಾಯಿ, ನೀನು ಈಗಾಗಲೇ ಒಬ್ಬ ನವ ದಂಪತಿಗಳ ಹಾಸ್ಯ ವಿಲಾಸವನ್ನು ನೋಡಿ ನಟಿಯಲ್ಲ, ಏನಾಗಿತ್ತು, ಯಾಕೆ ನಟಿ ಅಂತ ಕೇಳ್ತಾ ಇದ್ದಾನೆ ರಾಜ ಆ ತಾಯಿಗೆ. ಆ ತಾಯಿ ಹೇಳ್ತಾಳೆ, ರಾಜ ಈ ವಿಷಯಗಳಲ್ಲಿ ಪ್ರಶ್ನೆಯನ್ನು ಮಾಡಿಟ್ಟು ಹೋಗ್ಬೇಡ. ಹಂಗಾರೆ ಅವ್ನಿಗೆ ಇನ್ನೆಷ್ಟು ಆಶ್ಚರ್ಯ ಅನ್ನಿಸ್ತದೆ, ಯಾಕೆ ಹೇಳ್ತಿರೋದು. ಯಾಕೂ ಇಲ್ಲ, ನೀನು ಇದನ್ನು ಕೇಳಿದೆ ಅಂದ್ರೆ ನಿನ್ನ ರಾಜ್ಯವನ್ನೆಲ್ಲ ಬಿಟ್ಟು ಎಲ್ಲೋ ಹೋಗ್ಬಿಡ್ತೀಯ, ಆದ್ರಿಂದ ನೀನು ಇದನ್ನು ಕೇಳಿದ್ದು ಹೋಗ್ಬೇಡ. ಅಂಥದ್ದು ಏನು ಅದರಲ್ಲಿ ತುಂಬಿದೆ ಅಂತ ಹೇಳೋದು ಮತ್ತಿಷ್ಟು ಆಶ್ಚರ್ಯಭರಿತನಾಗಿ ನನಗೆ ಇದು ಹೇಳಲಿಕ್ಕೆ ಬೇಕು, ನಾ ರಾಜ ಇದ್ದೀನಿ ಅಂತ ಹೇಳಿ ಹೇಳ್ತಾನೆ. ನೀ ರಾಜ ಇದ್ದಿದ್ದು ನನಗೆ ಗೊತ್ತಿದೆ ಅಂತ ನಾ ಹೇಳ್ತಾ ಇದ್ದೀನಿ, ನಿನ್ನ ರಾಜ್ಯವನ್ನು ನೀ ತ್ಯಾಗ ಮಾಡಿ ಹೋಗ್ಬೇಕಾಗ್ತದೆ ಅಂತ ಹೇಳೋದು. ನಾ ರಾಜ ತ್ಯಾಗ ಮಾಡಿ ಹೋದ್ರೂ ಪರವಾಗಿಲ್ಲ, ಯಾವ ವಿಷಯವನ್ನ ನೀನು ಅರಿತುಕೊಂಡ ಹೇಳ ಮಾತಾಡಿದಾಗ ನಾನು ಈ ವಿಷಯವನ್ನ ಅರಿತು ನಕ್ಕಿನಲ್ಲ, ಅದನ್ನು ಹೇಳಲಿಕ್ಕೆ ನನಗೂ ಹೇಳಿಲ್ಲ. ಯಾಕಂದ್ರೆ ಈಗ ಸರಿಯಾಗಿ 9 ಗಂಟೆಯ ಸಮಯ ಆಗಿದೆ, 10 ಗಂಟೆಗೆ ನನಗೆ ಮರಣ ಬರುತ್ತಿದೆ, ಅಲ್ಲಿವರೆಗೆ ನಾನು ಭಗವಂತನ ಧ್ಯಾನವನ್ನು ಮಾಡಲಿಕ್ಕೆ ಅವಕಾಶ ಬೇಕಾಗಿದೆ. ಈಗ ನಿನಗೆ ಅದೇ ಚರಿತ್ರ ಹೇಳಿ ಅಂದ್ರೆ ನಾನು ಭಗವಂತನ ಧ್ಯಾನ ಮಾಡಲಾರ್ದೇ ನಾನು ಏನು ಯೋನಿಯಲ್ಲಿ ಹೋಗಿ ಹುಟ್ಟಬೇಕಾಗ್ತದೆ, ಅದನ್ನು ನಾನು ನಿನಗೆ ಹೇಳೋದಿಲ್ಲ. ನಿನಗೊಂದು ಪ್ರಶ್ನೆಗೆ ಉತ್ತರ ಬೇಕಾಗಿತ್ತು ಅಂದ್ರೆ ಇನ್ನು 3 ತಿಂಗಳು ಬಿಟ್ಟು ನಿನ್ನ ರಾಜ್ಯ ಉದ್ಯಾನದಲ್ಲಿ ಒಂದು ಕಾರಂಜಿ ಇದೆ, ಕಾರಂಜದ ಮೊದಲದಲ್ಲಿ ಒಂದು ಪಾರಿಜಾತ ವೃಕ್ಷ ಇದೆ, ಆ ವೃಕ್ಷದ ಮೇಲೆ ನಾನು ಹಂಸ ಪಕ್ಷಿಯಾಗಿ ಬಂದು ಕುಳಿತು ಹೇಳ್ತೀನಿ, ನೀನು ಆವಾಗ ಬಂದು ಪ್ರಶ್ನೆಯನ್ನು ಮಾಡುವಂತೆ ಎಂದು ಆ ತಾಯಿ ಹೇಳಿ ತಾನು ಕೊಡವನ್ನು ಹೊತ್ಕೊಂಡು ವೇಗವಾಗಿ ಮುಂದೆ ಸಾಕ್ತಾಳೆ. ಸಾಗುವಾಗಲೇ ಈ ರಾಜ ಸುಮ್ಕೂಡುವುದಿಲ್ಲ, ನಿನಗೇನಾಗಿ ಸಾಯ್ತದೆ, ನೀನು ಯಾಕೆ ಸಾಯ್ತಿ ಅಂದಾಗ ನನಗೆ 10 ಗಂಟೆಗೆ ಧರಣಿ ಕಂಪಿಸಿ ನನ್ನ ಮನೆ ನಾನು ಮೇಲೆ ಬಿದ್ದು ಸಾಯಿದ್ದೀನಿ, ಮತ್ತು ನನ್ನನ್ನು ಮಾತಾಡ್ಸಲಿಕ್ಕೆ ಹೋಗ್ಬೇಡ ಅಂತ ಹೇಳಿ ವೇಗವಾಗಿ ಹೋಗ್ಬಿಡ್ತಾರೆ. ಮತ್ತು ನೀನು ಧರಣಿ ಕಂಪಿಸಿ ಭೂಕಂಪ ಆಗಿ ಮನೆ ಬಿದ್ದು ಸಾಯೋಳಿದ್ರೆ ನೀ ಹೋಗಲಾರದೆ ಇರಬೇಕು, ನೀನ್ ಯಾಕೆ ಅಲ್ಲಿ ಹೋಗ್ತೀಯ ಕೇಳಲು ರಾಜ ಕೇಳಿದ್ರೆ, ಪ್ರಾರಬ್ಧವನ್ನು ತಪ್ಪಿಸಲಿಕ್ಕೆ ಹರಿಹರ ಬ್ರಹ್ಮಾದಿಗಳಿಗೂ ಸಾಧ್ಯ ಇಲ್ಲ. ಹರಿಹರ ಬ್ರಹ್ಮಾದಿಗಳೆಲ್ಲ ಶಿವ ಬೇಡ್ಕೊಂಡು ತಿಂದಾನೆ, ಚರ್ಮವನ್ನು ಹಚ್ಕೊಂಡಾನೆ, ವಿಷ್ಣು ಇದ್ದಂತಹ ಹಂದಿ ಮೀನಾದಿಗಳ ರೂಪವನ್ನು ಧರಿಸಿದ್ದಾನೆ. ಬ್ರಹ್ಮ 4ನೇ ತಲೆಯೊಂದನ್ನು 5ನೇ ತಲೆಯೊಂದನ್ನು ಕತ್ತರಿಸಿಕೊಂಡು 4 ಮುಖವುಳ್ಳಂತವಾಗಿದ್ದಾನೆ. ಅಂಥವರಿಗೆ ವಿಧಿ ಬಿಟ್ಟಿಲ್ಲ, ನನ್ನನ್ನು ಹೆಂಗ ಬಿಡುತ್ತದೆ, ನಾನು ಸಾಯವರನ್ನೇ ನನ್ನನ್ನು ಮಾತಾಡಿಸಬೇಡ ರಾಜ, ನಾನು ಹೋಗ್ತೀನಿ ಅಂದು ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಆ ತಾಯಿ ವೇಗವಾಗಿ ಹೋಗಿ ಮನೆಯ ಮುಖ್ಯ ದ್ವಾರದಲ್ಲಿ ಕಾಲು ಎತ್ತಿದ್ರು. ಅಷ್ಟರಲ್ಲೇ ಸರಿಯಾಗಿ 10 ಗಂಟೆ ಆಗಿತ್ತು, ಭೂಮಿ ಕಂಪಿತ್ತು, ಕೂಡಲೇ ಹಳೆಯರಾಗಿರುವಂತಹ ಬಾಗಿಲ ತಲೆ ಮೇಲೆ ಆ ತಾಯಿ ಸತ್ತೋಯ್ತು. ಆದಂತೂ ಅವನ ಮನಸ್ಸಿನ ಆವೇಗ ಇಷ್ಟನ್ನು ಕೇಳಿಕೆ ಬರಲಾರು. ಯಾಕಂದ್ರೆ ಆ ತಾಯಿ ಧಮಸ್ಪಕ್ಷಿಯಾಗಿ ಬಂದು ನಾನು ಉತ್ತರವನ್ನು ಕೊಡ್ತಾನಂದಾಳು. ಆ ದಿನ ಎಂದು ಬಂದಿತ್ತು ಅಂತ ದಾರಿ ಕಾಯ್ತಾ ಇದ್ದಾನೆ. ಎಲ್ಲಾ ದಿನಗಳು ಹೋಗ್ತವೆ ಅನ್ನಂತೆ ಅವನ ಕಳವಳದ ದಿನ ಅದು ಕೂಡ ಹೋಯ್ತು, ತಳಮಳದ ದಿನಾನು ಹೋಯ್ತು. 3 ತಿಂಗಳ ಪ್ರತಿ ಅದು ಯಾವ ದಿವಸ ಹೇಳಿದ್ರು ಅದೇ ದಿನದಂದು ಅವನ ಪವಿತ್ರವಾಗಿರುವಂತಹ ವಸ್ತ್ರಗಳನ್ನು ಉಟ್ಕೊಂಡು ರಾಜೋದ್ಯಾನದ ಕಾರಂಜದ ಸಮೀಪದಲ್ಲಿರುವಂತಹ ಪಾರಿಜಾತ ವೃಕ್ಷದ ಸಮೀಪದಲ್ಲಿ ಹೋಗಿ ಮೇಲಕ್ಕೆ ನೋಡ್ತಾನೆ. ಹಂಸ ಪಕ್ಷಿ ಕೂತನಾಗ್ತಾ ಇದೆ. ರಾಜ ಬಂದ ಬಿಟ್ಟ, ಹೌದಮ್ಮ ಬಂದಿನಿ, ಮತ್ತು ನನ್ನ ಪ್ರಶ್ನೆಗೆ ಉತ್ತರ ಹೇಳು. ನೋಡು, ನೀನೇನು ನಿನ್ನ ಪ್ರಶ್ನೆಗೆ ಉತ್ತರವನ್ನು ಕೇಳಿಕೆ ಬಂದಿದೆಯಾ, ಆದ್ರೆ ನನಗೆ ಈಗ ಕೂಡಲೇ ಸಾವು ಬಂದಿದೆ, ನಾನೀಗ ಸತ್ತು ಹೋಗ್ತೀನಿ. 3 ವರ್ಷ ಬಿಟ್ಟು ನಾನು ನಿನ್ನ ನಗರದ ಒಬ್ಬ ಶ್ರೀಮಂತನ ಮಗಳಾಗಿ ಹೋಗ್ತೀನಿ, ಅಲ್ಲಿ ಬಂದು ನೀನು ನನ್ನ ಪ್ರಶ್ನೆಯನ್ನು ಕೇಳು. ಅದು ಯಾವಾಗ ಅಂತ ಹೇಳಿದ್ರೆ ನನ್ನ ಮದುವೆ ಸಮಯದಲ್ಲಿ. ಅದು ಬಾಲ್ಯ ವಿವಾಹ ಅಂತ ಹೇಳಿ ಅರ್ಥವಲ್ಲ. ನಾನು 3 ವರ್ಷದ ಹುಡುಗಿ ಇದ್ದಾಗ ನೀನು ಬಂದು ಕೇಳು, 3 ವರ್ಷದ ಹುಡುಗಿ ಇದ್ದಾಗ ನನ್ನ ಮದುವೆ ಆಗುವುದಿದೆ ಅಂದು ಆ ತಾಯಿ ಪಕ್ಷಿ ರೂಪದಲ್ಲಿದ್ದು ಹೇಳಿ ಕೂಡಲೇ ಪ್ರಾಣವನ್ನು ಬಿಟ್ಟು ಅಂಗಕ್ಕೆ ಬಿಟ್ಟು ಬಿಡ್ತಾರೆ. ರಾಜನಿಗೆ 3 ತಿಂಗಳು ತೆಗೆದಂದ್ರೆ 3 ಯುಗ ತಗಂಗಾಗಿತ್ತು. ಈ 3 ವರ್ಷ ತೆಗಿಬೇಕಾಯ್ತು. ಎಲ್ಲಾ ದಿನಗಳು ಎಲ್ಲರೂ ಹೋಗ್ತಾವಿಲ್ಲ. ನಿಮ್ಮ ಕಷ್ಟ ಬಂದದೆಲ್ಲೋ ಬರ್ತದೆ, ನಿಮ್ಗೆ ಕಷ್ಟ ಬಂದ ದಿನಗಳು ಹೋಗಿವೆ, ನಿಮ್ಮ ಸುಖಗಳು ಬಂದ ದಿನಗಳು ಹೋಗಿವೆ. ಅವನ ದಿನಗಳು ಅದು ಅವು 3 ವರ್ಷ ಮುಗಿತು. ಆ ಹುಡುಗಿಯ ಮದುವೆಯನ್ನ
ಸಾಹುಕಾರ ಮತ್ತೊಂದು ಬಾಲ ವಿವಾಹ ಮಾಡೋ ಸಲುವಾಗಿ ಬಾಲಕನಿಗೆ ಕೊಟ್ಟು ಮುಗಿಸ್ಬೇಕು ಅಂತ ಹೇಳಿ ವಿಚಾರ ಮಾಡಿ ವರವನ್ನು ನೋಡ್ತಾ ಇದ್ದ. ವರವನ್ನು ಯಾವಾಗ ನೋಡ್ತಾ ಇದ್ದು ಆವಾಗ ಹುಡುಗಿ ಏನಾಗ್ತಿದ್ರು, ಅಪ್ಪ ನೀನು ಯಾವಾಗ ನನ್ನನ್ನ ಒಬ್ಬ ಹುಡುಗನಿಗೆ ಗಂಟು ಹಾಕ್ತೀಯೋ ಆವಾಗ ರಾಜ ಕರೆಸಿ ಹಾಕು ಅಂತಿದ್ರು. ರಾಜ ಕರೆಸಿ ನಾನು ನಿನ್ನ ಮದುವೆಯನ್ನು ಮಾಡ್ಲಿಕ್ಕೆ ರಾಜ ಹೆಂಗ ನಮ್ಮ ಮನೆಗೆ ತಾನೇ ಬರ್ತಾನೆ. ದೊಡ್ಡ ರಾಜ, ಅದು ಚಕ್ರವರ್ತಿ ರಾಜ, ಜನಕ ಮಹಾರಾಜ, ಅವ ವಿಧಿಯ ಮುಗ್ಧ ಅನಿಸುವಂತ ರಾಜರ ವಂಶದಲ್ಲಿ ಹುಟ್ಟಿದಂತ ರಾಜ ನಮ್ಮ ಮನೆಗೆ ಹೆಂಗ್ ಬರ್ತಾನಂದ್ರೆ, ಇಲ್ಲ ನೀ ಕಡೆಗೆ ಅವನು ಬಂದೇ ಬರ್ತಾನೆ, ಅವನಿಗೆ ನನ್ನ ಅವಶ್ಯಕತೆ ಇದೆ ಅಂತ ಹೇಳಿ ನಾವು ಹುಡುಗಿ ಹೇಳ್ತಾರೆ. ಯಾವಾಗ ಮದುವೆ ನಿರ್ಧಾರಕ ಕೂಡೋ ಬರ್ತಾರೋ ಆವಾಗ ಅಂತೂ ಒಂದು ದಿವಸ ಆ ಹುಡುಗಿಗೆ ಯಾವಾಗ ಲಗ್ನವನ್ನ ನಿಶ್ಚಯ ಮಾಡಬೇಕಾಗಿತ್ತು ಆ ಕಾಲದಲ್ಲಿ ವರನ ಕಡೆ ಹುಡುಗ ಜನರೆಲ್ಲ ಬಂದಿದ್ರು, ಹುಡುಗನು ಬಂದಿದ್ದ. ಈಗ ಮಾತುಕತೆ ಆಗೋಯ್ತು. ಅಷ್ಟರಲ್ಲಿ ಹುಡುಗಿ ಬಂದು ಹೇಳ್ತಾಳೆ, ಅಪ್ಪ ನಾನು ರಾಜ ಬದಲಾದವರ ಈ ಹುಡುಗ ನನಗೆ ಮದುವೆ ಮಾಡ್ಕೊಂಡಿಲ್ಲ ಹೇಳ್ತಾಳೆ. ಹುಡುಗಿ ಮಗು ನೀ ಹೀಗೆಲ್ಲ ಹಠ ತೊಡಬಾರ್ದಮ್ಮ, ನೀನು ಯಾರ ಮಗಳು ರಾಜಗೆ ಅಂತಮ್ಮ, ಅವ ನಮ್ಮ ಮನೆಗೆ ಹಂಗೆ ಬರ್ತಾನಂದ್ರೆ ಬಂದೇ ಬರ್ತಾನೆ, ಹೋಗು ನೀನು ಅಂತ ಹೇಳಿದಾಗ ಅವನಲ್ಲಿ ದಾರಿ ಕಾಯ್ತಾನೆ ಇದ್ದ. 100 ವರ್ಷಗಳು ಯಾವಾಗ ಮುಗಿತಾವು, ಯಾವಾಗ ನನ್ನ ಪ್ರಶ್ನೆಗೆ ಉತ್ತರ ಸಿಗ್ತದೆ ಅಂತ ಹೇಳೋದು. ಅದೇ ದಿನದಂದು ಆ ಲಗ್ನವನ್ನ ನಿಶ್ಚಯ ಮಾಡುವುದಿತ್ತು. ಆ ಸಮಯದಲ್ಲಿ ಈತ ನೋಡ್ಕೊಂಡು ಬರ್ಲಿಕ್ಕೆ ನಡೆದಿದ್ದಾನೆ. ರಾಜ ಬರ್ತಾರೇನು ಅಂತ ಹೇಳೋದು ಮಾತಾಡಲು ಹೋದಾಗಲೇ ದ್ವಾರಪಾಲಕರ ಅಡ್ಡ ಬರಲಿಲ್ಲ. ಕೂಡಲೇ ನಿಮಗೆ ರಾಜ ಕರೆದಾಗಲೇ ಹೋಗಿ ಅಂತ ಹೇಳಂದ್ಬಿಟ್ರು. ಅವನು ವೇಗವಾಗಿ ಹೋದ, ನಮಸ್ಕಾರ ಮಾಡಿದ. ರಾಜರೇ, ನೀವು ಪೂಜಿರು, ದೊಡ್ಡವರು, ಶ್ರೀಮಂತರು, ನೀವು ನಮ್ಮ ಮನೆಗೆ ಬರ್ಲಿಕ್ಕೆ ಯೋಗ್ಯರಲ್ಲ, ಆದ್ರೂ ಕೂಡ ನಮ್ಮ ಹುಡುಗಿಗೆ ನೀವು ಇಲ್ಲದೆ ನಾನು ಹುಡುಗನ ನಿಶ್ಚಯ ಮಾಡ್ಕೊಳಂಗಿಲ್ಲ, ಮನೆಗೆ ಮಾಡ್ಕೊಳಂಗಿಲ್ಲ ಆದರೆ ನೀವು ಬರ್ಲಿಕ್ಕೆ ಬೇಕು ಅಂತ ಹೇಳಿ ಹಠ ತೊಟ್ಟಿದೆ, ನೀವು ಬರ್ತೀರಾ ಅಂತ ಹೇಳಿ ಕೈ ಕೊಟ್ಟು ಕೇಳ್ತಾನೆ ಶ್ರೀಮಂತ. ನಾನು ಅವಶ್ಯವಾಗಿ ಬರ್ತೀನಿ, ನನಗೆ ಯಾಕೋ ನಿನ್ನ ಮನೆಗೆ ಬರ್ಬೇಕನ್ನ ಅನಿಸ್ತಾನೆ ಅಂತ ಹೇಳಿದ್ರು. ರಾಜ ಕೂಡಲೇ ಎದ್ದು ಬಿಟ್ಟ ಕುತ್ತಂದನ. ರಾಜನಿಗೋಸ್ಕರವಾಗಿ ಒಂದು ಬೇರೆ ಕಡೆಗೆ ಸಿಂಹಾಸನವನ್ನು ಏರ್ಪಡಿಸಲ್ಪಟ್ಟಿದ್ದು, ಬೇರೆ ಕಡೆಗೆ ಒಯ್ದ ರಾಜನನ್ನು ಕೂರಿಸಿದರು. ಆಗ ಹುಡುಗಿಯ ತಾಳೆ, ಅಪ್ಪ ಅನ್ನ ರಾಜನಿಗೆ ಮಾತಾಡ್ಬೇಕು. ನೀ ಮಾತಾಡ್ತೀವಿ ಇಷ್ಟು ಸಣ್ಣ ಮಗಳು, ರಾಜನಿಗೆ ಮಾತಾಡೋದು ಹೇಳಿ ನಿನಗಿದೆ ಅಂದಾಗ ಅದನ್ನು ನೀನು ವಿಚಾರ ಮಾಡಿ ಹೋಗ್ಬೇಡ, ನನ್ನನ್ನು ರಾಜನ ಕೊಡಿಯಲ್ಲಿ ಬಿಟ್ಟು ಹಾಗಾದ್ರೆ ಹೋಗ್ಬೋದು ಹೇಳಪ್ಪ ತಾನೆ. ಆಗ ಹುಡುಗಿ ಹೋಗ್ತಾಳೆ ಒಳಗೆ. ಮಕ್ಕಳು ಯಾವ ರೀತಿಯಾಗಿ ಅಪ್ಪರ ತೊಡೆ ಮೇಲೆ ಓಟ್ ಕೂಡಬೇಕು ಆ ರೀತಿಯಾಗಿ ಹುಡುಗಿ ಓಡಿ ಹೋಗಿ ರಾಜನ ತೊಡೆ ಮೇಲೆ ಕೂಡ್ತಾಳೆ, ತಲ ತೊಡೆ ಮೇಲೆ. ಆಗ ಅವನಿಗೆ ಸೂಚಿಸಿದಂತೆ ಇವಳು ಪತಿವ್ರತ ತಾಯಿ ಇದ್ದಾಳೆ ಅನ್ನೋದು ಗೊತ್ತಿತ್ತು ರಾಜನಿಗೆ. ಆ ಪತಿವ್ರತೆ ಈ ಹುಡುಗಿಯ ರೂಪದಿಂದ ಬಂದಿದ್ದಾಳೆ ಕೇಳಂದು, ಏನಮ್ಮ ಮಗಳೇ ಮತ್ತು ನನ್ನ ಪ್ರಶ್ನೆಯ ಉತ್ತರವನ್ನು ಕೇಳಿದ್ದೆ. ಆಗ ನೋಡಿ, ನೀವು ಕಿವಿಚಾರ ಕೇಳಿ, ಎಲ್ಲಿವರೆಗೆ ನಿಮಗೆ ಪ್ರತಿಬಂಧಕ ಇತ್ತು. ನಿಮ್ಮ ಪ್ರಶ್ನೆಗೆ ಉತ್ತರವನ್ನ ಹೇಳಿದ್ರೆ ನೀವು ಆಗಲೇ ರಾಜಕೋಶಗಳಲ್ಲೆಲ್ಲ ನಿರುತ್ಸಾಹಿಗಳಾಗಿ ಉಳಿತಿದ್ರಿ, ಆದ್ರಿಂದ ನಾನು ಹೇಳಿಲ್ಲ. ಈಗ ನಿಮ್ಮ ಪ್ರಾರಬ್ಧ ಯಾವ ಪ್ರತಿಬಂಧಕ ಇದೆಯೋ ಆ ಪ್ರತಿಬಂಧಕ ನಾಶ ಆಗಿ ಹೋಗ್ಬಿಟ್ಟಿದೆ. ನೀವು ಕೇಳುವಷ್ಟು ಪುಣ್ಯಾತ್ಮರಿಗಾಗಿರಿ, ಆದ್ರಿಂದ ನಿಮಗೆ ಕೇಳೋದನ್ನು ನೀವು ಕೇಳಿ. ಜನಕರಾಜನಿಗೆಲ್ಲ ನೀವು ಕೇಳಬೇಕು. ಜನಕರಾಜನಿಗೆ ಏನು ಆ ಮಗಳು ಹೇಳಿದರು ಅನ್ನುವಂಥದ್ದು. ರಾಜ, ನನ್ನ ಅಪ್ಪನಿಗೆ ಸಮಾನಾಗಿರುವಂತ ಹೇ ರಾಜ ಕೇಳು, ತಂದೆ ಕೇಳು, ನಾನು ಯಾಕನಕ್ಕೆ ಕೊಡವನ್ನು ತೆಗೆದುಕೊಂಡು ಹೋಗುವಾಗ ಅಂದ್ರೆ ಅವರಿಬ್ರು ಯಾರಿದ್ರು ಅಂದ್ರ ಪೂರ್ವ ಜನ್ಮದ ತಾಯಿ ಮಗು ಇದ್ರು. ಆ ತಾಯಿ ಮಗುವೆ ಆ ಜನ್ಮದಲ್ಲಿ ಬಂದು ಗಂಡ ಹೆಂಡತಿ ಆಗಿದ್ರು. ಅವರ ವಾಸನೆಯಿಂದ ಮಗ ಏನೋ ರೂಪವಂತ ಇದ್ದ, ಸದೃಢ ಇದ್ದ, ಸಶಕ್ತನಿದ್ದ. ತಾಯಿ ಆದ್ರೂ ಕೂಡ ವಯಸ್ಕರ ಆಗಿದ್ದರು. ತಾಯಿ ಮೋಹ ಮಗನ ಮೇಲೆ ಉತ್ಪನ್ನ ಆಗಿತ್ತು. ಆ ಮಗನೇ ಆದ್ರೂ ಕೂಡ ಕಾಮಿಷ್ಠನಾಗಿದ್ದ ಕಾರಣಕ್ಕಾಗಿ ಕಾಮಕನಾಗಿರುವಂತಹ ಮಗನ ಮೋಹ ತಾಯಿ ಮೇಲೇನೋ ಉತ್ಪನ್ನ ಆಗಿತ್ತು. ಆದ್ರೂ ಕೂಡ ಅವರ ಗಂಡ ಹೆಂಡರಂತೆ ವರ್ತಿಸಿರಲಿಲ್ಲ. ಅವಳ ಮೋಹದಿಂದ ಹುಡುಗನ ಮೋಹದಿಂದ ತಾಯಿ ಇಬ್ರು ಈ ರೀತಿಯಾಗಿ ಮೋಹಿಸಿ ತಮ್ಮ ಮನಸ್ಸಿನಲ್ಲೇ ಕೊರಗಿ ಸತ್ತು ಹೋಗಿಬಿಟ್ಟಿದ್ರು. ಆ ವಾಸನೆಯಿಂದ ನಾನು ನಕ್ಕ ಜನ್ಮದಲ್ಲಿ ಯಾವ ಹುಡುಗರು ತೋರಿದ್ರಲ್ಲ ಅವ್ರು ಇನ್ನೂ ಇದ್ದಾರೆ. ಈಗ ತಾನೇ 3-3.5 ವರ್ಷ ಆದವು. ನನಗೆ ಪಟ್ಟಿಯಾಗಿ ನಾನು ಪತಿವರ್ತಿಯಾಗಿ ಸತ್ತದ್ದು 8 ವರ್ಷ ಕೆಳಗ, 3 ವರ್ಷ ಕೆಳಗ, 3.5 ವರ್ಷ ಕೆಳಗ. ಈಗ ತಾನೇ 1-2 ಮಕ್ಕಳು ಈಗ ಅವ್ರು ಜನ್ಮ ಕೊಟ್ಟಿದ್ದಾರೆ. ಅವರು ಪೂರ್ವ ಜನ್ಮದಲ್ಲಿ ಮಗು ತಾಗಿದ್ರು. ಈ ಜನ್ಮದಲ್ಲಿ ವಾಸನೆಯ ಮೂಲಕವಾಗಿ ಈಗ ಗಂಡ ಹೆಂಡತಿಯಾಗಿ ಬಂದಾರೆ.
ಒಬ್ರಿಗೊಬ್ರು ಮುಗಿಸ್ಲಿಕ್ಕತ್ತಾರೆ, ಮುದ್ದಿಸ್ಲಿಕ್ಕತ್ತಾರೆ, ನಗ್ತಾ ಇದ್ದಾರೆ, ಒಬ್ಬರ ಕ್ಷೇತ್ರಕ್ಕೆ ಒಬ್ಬರ ಮುಟ್ತಾ ಇದ್ದಾರೆ, ಒಬ್ಬರ ಅಂಗಾಂಗಗಳನ್ನು ಒಬ್ಬರು ಮುಟ್ತಾ ಇದ್ದಾರೆ. ಆದ್ರೆ ಇಂತಹ ಆಶ್ಚರ್ಯ ಜಗತ್ತ, ಹೇ ಬ್ರಹ್ಮ ನಿನ್ನ ಲೀಲೆ ಎಂತಹದ್ದು ಅಂತ ಹೇಳಿದ್ರು ನಕ್ಕು ಬಿಟ್ಟೆ. ನಕ್ಕು ಕಾರಣಕ್ಕಾಗಿ ನನಗೇನಾಯ್ತು ಗೊತ್ತಾ, ನಾನು ಸಾಯಿಗಿಂತ ಮೊದಲೇ 4 ವರ್ಷ ಮೊದಲು ನನ್ನ ಮಗ ಸತ್ತಿದ್ದ. ಅವರ ಗಂಡ ಹೆಂಡರ ದೋಷವನ್ನು ಎಣಿಸಿ ನಾನು ಸತ್ತ ಕಾರಣಕ್ಕಾಗಿ, ಸತ್ತ ಕಾರಣಕ್ಕಾಗಿ ಈಗ ನನ್ನ ಮಗನೇ ಈಗ ನನಗೆ ಮಾಡ್ಕೊಳಕ್ ಬಂದ ನೋಡಿದ್ರು ಕತಿ. ಈಗ ವರ ಯಾವ ಬಂದನಂದ್ರ, ಪತಿವ್ರತ ಧರ್ಮದಿಂದ ಬದುಕಿದಂತಹ ನಾನು ಒಬ್ರು ಕೆಟ್ಟನ್ನು ನೋಡಿ ನಕ್ಕರ ಕಾರಣಕ್ಕಾಗಿ ನನ್ನ ಮಗ ಯಾವ ಸತ್ತಿದ್ದಲ್ಲ ಪತಿವ್ರತ ಇದ್ದಾಗ, ಆ ಮಗನೇ ಈಗ ಹಿರಿ ಮಗ ಆಗಿಬಿಟ್ಟಾನೆ. ನಕ್ಕಿ ಮೊದಲು ಸತ್ ಕಾರಣಕ್ಕಾಗಿ ನಂತರ ದೊಡ್ಡವಾಗಿ ಹುಟ್ಟಾನೆ. ನಾನು ಅವನ ನಂತರ 3 ವರ್ಷದ ನಂತರ ಹುಟ್ಟ ಕಾರಣಕ್ಕಾಗಿ ನಾನು ಇನ್ನು ಚಿಕ್ಕವಳಿದ್ದೀನಿ. ಈಗ ನನ್ನ ಮಗನಿಗೆ ನನಗ ಮದುವೆ ಹಚ್ಚಿ ಹೋಗುವ. ಅದೇ ರೀತಿಯಾಗಿ ನೀವೆಲ್ಲರೂ ಏನೇನು 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 ಆಗಿರಿ. ಇವರು ಎಲ್ಲರೂ 6 ಭಯ ಬಿಟ್ಟರು ಕಡಿಮೆ. ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಯ ಸಂಸಾರೇ ಖಲು ದುಸ್ತಾರೆ ಕೃಪಯಾ ಪಾರೆ ಪಾಯಿ ಮುರಾರೆ ಅಂತ ನೀವು ಮತ್ತೆ ಮತ್ತೆ ತಾಯಿಯ ಗರ್ಭಕ್ಕೆ ಬದುಕಿದ್ದೀರಿ. ಅದು ಎಷ್ಟು ದಿನಗಳವರೆಗೆ? ನಿಮ್ಮ ಆಯುಷ್ಯ ನಿಮ್ಗೆ ಗೊತ್ತಿಲ್ಲ. ನೀವು ಎಂದು ಸಾಯ್ತೀರೋ ನಿಮ್ಗೆ ಏನೋ ಅರ್ಥ ಇಲ್ಲ. ನೀವು ಯಾರಿದ್ದೀರೋ ನಿಮ್ಗೆ ಗೊತ್ತಿಲ್ಲ. ಹೆಂಡತಿ ಯಾರಿದ್ದಾಳೋ, ಗಂಡ ಯಾರಿದ್ದಾಳೋ ಗೊತ್ತಿಲ್ಲ. ಮಗು ಯಾರಿದ್ದಾನೋ, ತಾಯಿ ಯಾರಿದ್ದಾಳೋ ಗೊತ್ತಿಲ್ಲ. ಈ ಗಿಡ ಮರಗಳು ಏನಿದ್ದೋ ನಾವೇನಿದ್ದೀವೋ ಗೊತ್ತಿಲ್ಲ. ಇವರೆಲ್ಲರೂ ನಮ್ಮದು ಬಂದವರೇ, ಆಗ್ತಾರೆ, ಬಂದು ಬಾಂಧವರೇ, ಬಳಗದವರೇ. ಈ ಗಿಡ ಮರಗಳಾಗಿ ಎಲ್ಲ ನಿಂತುಬಿಟ್ಟಾರ ನೋಡಿ. ಇವರೆಲ್ಲ ಪ್ಯಾಂಟ್ ಹಾಕೊಂಡು ಸ್ಕೂಟರ್ ಮೇಲೆ ಓಡಾಡ್ತವ್ರೆ. ಇದರಲ್ಲಿ ಎಷ್ಟೋ ಮಿನಿಸ್ಟರ್ಗಳಿರ್ಬೋದು, ಎಷ್ಟೋ MLAಗಳಿರ್ಬೋದು, ಮತ್ತೇನೋ ಇರ್ಬೋದು, ಅಧಿಕಾರಿಗಳಿರ್ಬೋದು, ಬಿಸ್ನೆಸ್ ಮಾಡಿದವ್ರು ಇರ್ಬೋದು. ಆದ್ರೆ ಈ ಪಾಪ ಮುಳ್ಳೆಲ್ಲ ಮೈ ತುಂಬ ಆಗ್ಯಾವು, ಹೋಗು ಬರೋರಿಗೆಲ್ಲ ಸೂಚಲಾಗತ್ತೆ. ಇಂಥ ವಿಚಿತ್ರವಾಗಿರುವಂತಹ ವಿಶ್ವದಲ್ಲಿ ಬಾಳ್ತಾ ಇದ್ದೀವಿ. ವಿಚಿತ್ರ ವಿಶ್ವ ಇದನ್ನು ಹೇಳಿದ್ರೆ ಎಷ್ಟು ಹೇಳಿದ್ರು ಕೂಡ ಕಡಿಮೆನೇ ಇದೆ. ಆದ್ರೆ ನೀವುಗೆಲ್ಲ ಬೇಜಾರು ಅನ್ನಿಸ್ತದೆ. ಈಗ ಇಷ್ಟರಲ್ಲಿ ನೀವು ತಿಳ್ಕೊಂಡ್ಬಿಡ್ರಿ ಪ್ರಪಂಚ ಎಷ್ಟೋದಿದೆ ಅನ್ನೋದು. ಈ ಪ್ರಪಂಚದ ಮೂಲವನ್ನ ನಾನು ಇದೇ ರೀತಿಯಾಗಿ ಚಿಂತಿಸ್ತಾ ಇದ್ದೇನೆ. ಇಲ್ಲಿ ಕೂತ ನೋಡ್ರಿ, ಮಲ್ಲು ಅವ್ರು ಹಚ್ಚಿದ್ರು ನನಗ. ಅದೆಲ್ಲ ಹುಚ್ಚ ಆಟ ಅದು, ಅದೆಲ್ಲ ಅಕ್ಕ ಮಾದೇವಿ ಅನ್ನೋದು ಆಕೆ ಹುಚ್ಚಿ ಇದ್ದಳು. ಎಲ್ಲಿ ದೇವರ ಎಲ್ಲಿ ಸುದ್ದಿ, ಸುಮ್ಮನೆ ಬಾಂಧವ್ಯನ ಉಂಡು ಸುಖ ಪಡಿಬೇಕು, ಈಗೆಲ್ಲ ನಪಸ್ಕರಂಗ್ ಮಾಡಬಾರ್ದು ಅಂತ ಹೇಳ್ತಿದ್ರು. ಇನ್ನು ಕೆಲವೊಬ್ಬರ ಜೊತೆಯಲ್ಲಿ ಓಡಾಡುವಂತಹ ಹುಡುಗರೆಲ್ಲ ಒಂದ್ ರೀತಿಯಾಗಿ ಮಾತಾಡ್ತಾ ಇದ್ರು. ಆದ್ರೆ ಅವ್ರ ಮುಪ್ಪು ಬಂದಾಗ ಅವ್ರು ವಿಚಾರ ಮಾಡ್ಲಿ ಇದು ಎಂತಹ ಭಯಂಕರ ಇದೆ ಕೇಳಿದ್ರು. ಇನ್ನು ಅವ್ರ ಶರೀರದಲ್ಲಿ ಶಕ್ತಿ ಇರಬಹುದು, ಅವ್ರಿಗೆ ಇನ್ನೂ ಅದರದ ಎಚ್ಚರ ಆಗಿರ್ಲಿಕ್ಕಿಲ್ಲ. ಆದ್ರೆ ನಿಮಗೊಂದು ದಿವಸ ಗೊತ್ತಾಗ್ತದೆ ಅಲ್ಲ, ಎಷ್ಟು ಆಶ್ಚರ್ಯವಾಗಿರುತ್ತೆ. ನಾನು ಬದುಕಿದೆ, ನೀವು ಬದುಕಿರಿ. ನಾನು ಇಲ್ಲೇ ಹುಟ್ಟಿರಿ, ನೀವು ಎಲ್ಲರೂ ಇಲ್ಲೇ ಹುಟ್ಟಿರಿ. ನಾನು ಬಾಳದೆ, ನೀವು ಬಾಳದೆ. ನಾನು ಉಪವಾಸ ಬಾಳಿ ಈ ರೀತಿಯಾಗಿ ತೇಜಸ್ಸಿನಿಂದ ಕೂಡ್ಕೊಂಡಿದ್ದೀನಿ. ನೀವು ಮುಂದಿದ್ರು ಕೂಡ ಆದ್ರೂ ಕೂಡ ಎಷ್ಟೋ ದುಃಖದಿಂದ ಕೂಡ್ಕೊಂಡಿದ್ದೀನಿ. ಇನ್ನೂ ಹಲವರು ನನಗ ನಪಸ್ಕಿದ್ದಾನತಾರೆ, ನೀನ ಈ ಸಂಸಾರದ ಬಲೆಯಲ್ಲೇ ಹೋಗ್ಬೇಕು ಅಂತ ಹೇಳಲು ಹಲವರು ನನಗೆ ಬಲೆಯನ್ನು ತಂದು ಬೀರು ಪ್ರಯತ್ನ ಮಾಡಿದ್ರು. ಅದರಲ್ಲಿ ಯಶಸ್ವಿಗಳನ್ನು ಆಗಿದ್ರು. ಅದೆಲ್ಲ ಅನ್ಸ್ಕೊಂಡೆ. ಎಷ್ಟೋ ತಾಯಿಗಳು ನನಗ ರಾತ್ರಿ ಹೋಗ್ಲಿಕ್ಕೆ ಅಲ್ಲೇನ ಪರೀಕ್ಷೆನೋ ಏನೋ ಗೊತ್ತಿಲ್ಲ. ಎಷ್ಟೋ ತಾಯಿಯಂದಿರು ನನಗ ನೀರನ್ನು ಹಿಂಗ ಪರೀಕ್ಷೆ ಮಾಡಿದ್ರು, ಏನೇನೋ ಪರೀಕ್ಷೆ ಮಾಡಿದ್ರು. ನನ್ನ ಶೀಲ ನಾನು ಎಷ್ಟರಾಗಿದ್ದೀನಿ ಅನ್ನುವಂಥದ್ದನ್ನು ನೋಡಿದ್ದೆ. ಅವರು ಎಲ್ಲೋ ಹೋಗಿರ್ಬಹುದು ಪಾಪ ಕೊಟ್ಟಲ್ಲಿ. ಆದ್ರೂ ಈ ರೀತಿಯಾಗಿ ನನ್ನನ್ನ ಪರೀಕ್ಷೆ ಮಾಡಿದ್ರು ಕೂಡ ನನಗೆ ಸದ್ಗುರುನಾಥನ ಭಗವಂತನ ಕೃಪೆ ಇತ್ತು. ಅಷ್ಟೇ ಏಕೆ ನಾ ಭಗವಂತನಿಂದ ಬಂದಾಗಿದ್ದೀನಿ. ಭಗವಂತನ ಸ್ವರೂಪ ಇದ್ದ ಕಾರಣಕ್ಕಾಗಿ ನಾನು ಮೂವ ಉತ್ಪನ್ನ ಆಗಲಿಲ್ಲ. ಎಂಥ ಸನ್ನಿವೇಶ ಬಂದಿದ್ರು ಕೂಡ ನನ್ನ ಎದುರಿಗೆ ಅದೆಲ್ಲ ನನ್ನ ಮುಖಕ್ಕೆ ಕಾರಣೀಭೂತ ಆಗ್ತದೆ ಹೇಳಲು ಆ ಸನ್ನಿವೇಶಗಳನ್ನೆಲ್ಲ ದೂರೀಕರಿಸಿ ನಾನು ಶ್ರೀಶೈಲದ ಘೋರವಾಗಿರುವಂತಹ ಅರಣ್ಯದಲ್ಲಿ 6 ತಿಂಗಳ ಅಷ್ಟಾಗುವವರೆಗೂ ನಾನು ಅಲ್ಲೇ ಕಾಲ ಕಳೆದೆ. ಅಲ್ಲಿ ಕಪ್ಪಲನ್ನು ತಿಂದು ನೀರನ್ನು ಕುಡಿದೆ. ನನ್ನೊಂದಿಗೆ ಈಶ್ವರನೇ ಸದ್ಗುರು ರೂಪದಿಂದ ಕಾಲನ್ನು ಕಳೀತಾ ಇದ್ದ. ನನಗೆ ಬೈತಾ ಇದ್ದ ಆತ, ನೀನು ಹೊಟ್ಟಿಗೋಸ್ಕರವಾಗಿ ತಿಂತಾ ಇದೆಯಲ್ಲ, ನೀನು ತಿಲ್ಲಿಗೆ ಹೋಗ್ಬೇಡ, ನೀನು ಸ್ವತಃ ಅಮರನಾಗಿದ್ದಿ, ನೀನು ಸ್ವತಃ ಶಿವಸ್ವರೂಪನಾಗಿದ್ದಿ, ನಿನಗೆ ಭ್ರಾಂತಿ, ನಿನ್ನ ರೂಪದಿಂದ ಶಿವ ಇದ್ದಾನೆ ಕೇಳಲು ಆ ಈಶ್ವರ ರೂಪಿ ಗುರು ಹೇಳ್ತಾ ಇದ್ದ.
ಇಬ್ರು ಕೂತ್ಕೊಂಡು ಹೀಗೆ ಹಲವು ದಿನಗಳವರೆಗೆ ಕಾಲನ್ನು ಕಳೆದಿದೆ. ಅಲ್ಲಿ ನಾನು ಈಶ್ವರನನ್ನು ಬಿಟ್ಟು ಇರಲಿಕ್ಕೆ ಆಗಲಾರದನೆ ಮನಸ್ಸು ನೊಂದು ಇಲ್ಲಿರುವಂತಹ ಅನೇಕ ಆಪ್ತರನ್ನು ಮಿತ್ರರನ್ನು ಇನ್ನೂ ಅನೇಕ ಅನಿಸಿದಂತಹ ವ್ಯಕ್ತಿಗಳನ್ನೆಲ್ಲ ತೊರೆದು ಅವರನ್ನೆಲ್ಲ ಭಗವಂತನೇ ನೋಡ್ಕೊಳ್ಳಿ ಅಂತ ಹೇಳಂದು ಭಗವಂತನ ಉಡಿಯಲ್ಲಿ ಅವರನ್ನೆಲ್ಲ ಹಾಕಿ ನಾನು ಘೋರವಾಗಿರುವಂತಹ ಅರಣ್ಯದಲ್ಲಿ ಸೇರಿದೆ. ಭಗವಂತನ ಒಡನಾಟ ಆಗಬೇಕು, ಇರ್ಲಾರ್ದೆ ಹೋದ್ರೆ ಈ ದೇಹ ಹುಲಿಗಳ ತಿಲ್ಲಿ ಕರಡಿಗಳ ತಿಂದು ಬಿಡ್ಲಿ. ಆ ಶರೀರ ನನ್ನ ಹತ್ರ ಏನೂ ಇಲ್ಲದಂತ ಈ ಶರೀರವನ್ನ ಹುಲಿ ಕರಡಿಗಳ ತಿಂದು ಅವತ್ತು ಹಸುವನ್ನು ಇಳಿಸ್ಕೊಂಡ್ರೆ ಸಾಕು, ಅಷ್ಟೇ ನನಗೆ ಪುಣ್ಯ ಆಯ್ತು, ನನ್ನ ಜೀವನ ಸಾರ್ಥಕ ಆಯ್ತು ಅಂತ ಹೇಳಿ ಬರೋದು ಆ ಶ್ರೀಶೈಲದ ಘೋರವಾಗಿರುವಂತಹ ಅರಣ್ಯವನ್ನು ಸೇರಿದೆ. ಇನ್ನೆಂದೂ ನಾನು ತಿರುಗಿ ಬರುವುದಿಲ್ಲ, ನನ್ನನ್ನು ಹುಡುಕಾಡಬೇಡ್ರಿ ಅಂತ ಹೇಳಲು ಪತ್ರವೊಂದನ್ನ ನಾನು ಕಳಿಸ್ಕೊಟ್ಟಿದ್ದೆ ಇದೆ. ಅದೇ ರೀತಿಯಾಗಿ ನಾನು ಬರಲಿಲ್ಲ. ಆದ್ರೂ ಕೂಡ ಇಲ್ಲಿರುವಂತಹ ಹಲವು ರೀತಿಯಾಗಿ ಹುಡುಕಾಡಿ ಗಣದರು ಕಷ್ಟಪಟ್ಟರು ನಂತರು. ಆದ್ರೂ ನಾನು ಮಾತ್ರ ಇವರ ಮೂಲನೆಲ್ಲ ತಿಳ್ಕೊಂಡಿದ್ದೆ. ಎಂದಾದ್ರೂ ಸಾಯುವಂತಹ ವ್ಯಕ್ತಿಗಳನ್ನು ಪ್ರೀತಿಸುವುದು ಏನಿದೆ, ಇಂದಿಲ್ಲ ನಾಳೆ, ನಾಳೆಲ್ಲ ನಾಳೆ ಒಂದಿನ ಸತ್ತು ಹೋಗೋರು. ಅವ್ರು ಯಾರು ಸತ್ತು ಹೋಗುವಂತಹ ವ್ಯಕ್ತಿಗಳನ್ನು ನಾನು ಕೈಯಲ್ಲಿ ಹಿಡ್ಕೊಂಡು ಕೂತ್ರೆ ಅವ್ರು ಉಳಿತಾರೇನೋ, ನಾನು ಸಾಯ್ತೀನಿ ಅವರು ಸಾಯ್ತಾರೆ ಎಂಬ ಭಾವನೆಯಿಂದ ನಿಮ್ಮೆಲ್ಲರನ್ನ ಬಿಟ್ಟು ನಾನು ಶ್ರೀಶೈಲದ ಅರಣ್ಯವನ್ನು ಸೇರಿದೆ. ಪರಮಾತ್ಮನನ್ನು ನನ್ನ ಮನಸ್ಸು ಎಳಿತಾ ಇತ್ತು. ಪರಮೇಶ್ವರನು ಕೈ ಬೀಸಿ ಕೈ ಮಾಡಿ ಕರೀತಾ ಇದ್ದ. ಆದ್ರಿಂದ ಒಬ್ಬನೇ ನಾನು ಹೋಗಿ ಒಂದು ಸ್ಥಾನದಲ್ಲಿ ನಿಮಿತ್ತಗೋಸ್ಕರವಾಗಿ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿದ್ರು. ಅದು ಯಶಸ್ವಿ ಆಗಲಿಲ್ಲ ಅಂತ ಹೇಳಿ ತಿಳಿದು ಕೊನೆಗೆ ಬಿಜಾಪುರದ ಒಂದು ಒಳ್ಳೆಯ ಕ್ಷೇತ್ರದಲ್ಲಿ ನನ್ನ ಕೈಯಿಂದಲೇ ನಾನು ಸನ್ಯಾಸ ಆಶ್ರಮವನ್ನು ಸ್ವೀಕಾರ ಮಾಡಿದೆ. ಅದು ಈಶ್ವರನ ಪ್ರೇರಣೆಯಿಂದ ಸನ್ಯಾಸವನ್ನು ನಾನೇ ಸ್ವೀಕಾರ ಮಾಡಿ ಶ್ರೀಶೈಲದಲ್ಲಿ ಹೋಗಿಬಿಡಿದ್ರೆ ಈಶ್ವರನೇ ನನ್ನೊಂದಿಗೆ ಸಾಧು ರೂಪದಿಂದ ಶ್ರೀಶೈಲದ ಘೋರವಾಗಿರುವಂತಹ ಅರಣ್ಯದಲ್ಲಿ ವಾಸ ಮಾಡಿದ. ನಾನು ಅಲ್ಪ ಸ್ವಲ್ಪ ತಪ್ಪಲು ನೀರನ್ನು ಕುಡಿದೆ. ಆದ್ರೆ ನನ್ನೊಂದಿಗೆ ಇರುವಂತಹ ಆ ಋಷಿವೈದ್ಯರು ಏನೂ ಕುಡಿಲಿಲ್ಲ, ಏನೂ ಉಳಿದಿಲ್ಲ. ಆದ್ರೆ ಕೊನೆಗೊಮ್ಮೆ ನನಗೆ ಯಾಕೋ ಈ ದೇಹ ಬೇಡ ಅನ್ನಿಸ್ತು. ಹುಲಿಗಳನ್ನ ಕೂಗಿದೆ, ತಿನ್ಬರಿಯ ಕೇಳಂದೆ, ಕರಡಿಗಳನ್ನು ಕೂಗಿದೆ, ನಿಮ್ಗೆ ಹಸಿವಿಲ್ಲದೆ ಎಷ್ಟೋ ಜನರುಗಳನ್ನ ತಿಂದಿರಲ್ಲ, ನನ್ನನ್ನು ಯಾಕೆ ತಿನ್ನೋದಿಲ್ಲ, ಈ ನನ್ನ ಜೀವಿಯನ್ನು ಯಾಕೆ ಭೂಮಿಯಲ್ಲಿ ಇಡಬೇಕು, ಏತಕ್ಕೆ ಹುಟ್ಟಿಸಿದೆ ಶಿವನೇ, ಏತಕ್ಕೆ ಹುಟ್ಟಿಸಿದೆ, ಯಾಕಕ್ಕೂ ಬಾರದ ಪಾತಕ ದೇಹಗಳು ಏತಕ್ಕೆ ಹುಟ್ಟಿಸಿದೆ ಎಂದು ಅತ್ತೆ ಕರೆದೆ ಕೂಗಿದೆ. ಆದ್ರೂ ಕೂಡ ಯಾವ ಕರಡಿ, ಯಾವ ಹುಲಿಗಳು, ಯಾವ ಪಶುಗಳು ನನ್ನನ್ನು ಮುಟ್ಟಲಿಲ್ಲ. ಮುಟ್ಲಾರದೆ ಹೋದಾಗ ಇನ್ನು ನಾನು ಸತ್ತು ಹೋಗಬೇಕು, ಆಳವಾಗಿರುವಂತಹ ಕೊಳ್ಳವನ್ನು ಜೋಡಿಸಿ ಸಾಯಲಿಕ್ಕೆ ನಡೆದೆ, ದೇಹವನ್ನು ಬಿಡಲಿಕ್ಕೆ ನಡೆದೆ. ನಾನು ಕೇವಲ ನಿರಾಕಾರನಾಗಿರುವಂತಹ ಪೂರ್ಣ ಪರಮಾತ್ಮನಲ್ಲಿ ಒಂದಾಗಲಿಕ್ಕೆ ಅಪೇಕ್ಷಿಸಿದೆ. ಆವಾಗ ನನ್ನೊಂದಿಗೆ ಇರುವಂತಹ ಈಶ್ವರ ರೂಪಿನ ಸಾಧುಗಳು ಅವರು ನನಗೇನು ಹೇಳಬೇಕಾಗಿತ್ತು, ಏನು ತಿಳಿಸ್ಬೇಕಾಗಿತ್ತು ಅದೆಲ್ಲ ತಿಳಿಸಿ, ನಿನ್ನ ರೂಪದಿಂದ ನಾನು ಲೋಕದಲ್ಲಿ ಪೂಜೆಗೊಳ್ತೀನಿ, ನಿನ್ನ ರೂಪದಿಂದಲೇ ನಾನು ಇದ್ದೀನಿ ಜಗತ್ತಿನಲ್ಲಿ, ನೀನು ಬೇರೆ ಅಲ್ಲ, ನಿನ್ನ ರೂಪದಿಂದ ನಾನೇ ಇದ್ದೀನಿ, ನಾನೊಬ್ಬ ವ್ಯಕ್ತಿ ಇದ್ದೀನಿ, ಭಕ್ತ ಇದ್ದೀನಿ ಅಂತ ಹೇಳಿ ನನ್ನನ್ನು ಹುಡುಕಲಿಕ್ಕೆ ಹೋಗ್ಬೇಡ, ನಾನೇ ನೀನಿದ್ದೀನಿ ಅಂತ ಹೇಳಿ ಆ ದೇವರು ಸಾಧು ರೂಪದಿಂದ ಹೇಳಿ ನನ್ನನ್ನ ದಾರಿಯತ್ತ ಪ್ರಚೋದಿಸಿದ. ಆ ಪ್ರಚೋದನೆಯಿಂದ ನಾನು ದಾರಿಯತ್ತ ಬರ್ತಾ ಇರ್ಲಿಕ್ಕಾಗಿ, ಆದ್ರೂ ನನಗೆ ಸಾಯ್ಬೇಕು ಅನ್ನುವಂತ ದಾಹ ಮಾತ್ರ ತೀರಲಿಲ್ಲ. ಅಲ್ಲಿ ವಿಷವನ್ನ ಉಂಡು ಸಾಯ್ಬೇಕು ಅಂದೆ, ಆದ್ರೂ ಕೂಡ ಸಾವು ಬರ್ಲಿಲ್ಲ. ಹುಲಿಗಳನ್ನು ಹಿಡಿದು ಸಾಯ್ಬೇಕಂದ್ರೆ ಸಾವು ಬರ್ಲಿಲ್ಲ. ನಾನು 2 ಸಲ ಹಾವು ಸುತ್ತಿ ಬಿಟ್ಟಿತ್ತು. ನಾನು ಸುಳ್ಳು ಯಾವುದನ್ನು ಆಡಂಗಿಲ್ಲ. ದೊಡ್ಡದಾಗಿರುವಂತ ಸರ್ಪ ಸುತ್ತರೂ ಕೂಡ ನನಗೆ ಸಾವು ಬರಲಿಲ್ಲ. ಅದು ನನಗೆ ಆಶ್ರಯ ಮಾಡಿತು, ನೆರಳನ್ನು ಮಾಡಿತು. ಅದೇ ಪೂರ್ವಕ್ಕಾಗಿ ಚೌಳಿ ಗ್ರಾಮದಲ್ಲೆಲ್ಲ ನನಗೆ ಕೂಡುವದಕ್ಕೋಸ್ಕರವಾಗಿ ಆಸನ ರೂಪದಿಂದ ಹಾವನ್ನೇ ಮಾಡಿಟ್ಟಿದ್ದಾರೆ. ಬಂದಂತ ಭಕ್ತರಲ್ಲಿ ನೋಡಿದ್ದಾರೆ. ಇಲ್ಲಿಂದ ಯಾರು ಬಂದಿರೋ ಅವ್ರು ನೋಡಿರಿ, ಯಾರಿಲ್ಲ ಅವರಿಲ್ಲ. ಇಂಥ ವಿಚಿತ್ರವಾಗಿರುವಂತಹ ಜೀವನದಲ್ಲಿ ನಾನು ಕಾಲ ಕಳೆದು ಅಷ್ಟಾದ್ರೂ ಕೂಡ ನಾನು ಪರಮಾತ್ಮನಿಗೇನೆ ಏಕವಾಗಿ ಬಿಡಬೇಕು, ನಾನು ರೂಪಧಾರಿಯಾಗಿ ಲೋಕದಲ್ಲಿ ಓಡಾಡಬಾರ್ದು ಅನಿಸಿ ಎಲ್ಲೋ ನಡೆದಿದ್ದೆ. ಆದ್ರೆ ಅಲ್ಲಿ ಹಿಂದೆ ಈಶ್ವರನಾಗಿರುವಂತಹ ಆ ಸಾಧು ರೂಪಿನ ದೇವನ ಪ್ರಚೋದನೆ ನನಗಿತ್ತಂತೆ ತಿಳಿದ ನಾನು ಎಲ್ಲೋ ನಡೆದ್ಬಿಟ್ಟೆ. ಆವಾಗ ಚವಳಿ ಭಕ್ತರು, ಬೀದರ್ ಭಕ್ತರು ಬೀದರ್ಗೆ ಮಲ್ಲಿಕಾರ್ಜುನ ದರ್ಶನವನ್ನು ಮಾಡ್ಕೊಂಡು ವಾಪಸ್ ಬರ್ತಾ ಇದ್ರು. ಅವರಿಗೆ ಆಗಾಗಲೇ ಗೊತ್ತಾಗ್ಬಿಟ್ಟಿತ್ತು, ಅವ್ರ ಕಾರು ಕೆಟ್ಟ ಹೋಗ್ಬಿಟ್ಟಿತ್ತು. ಅವರಿಗೆ ಮುಂದೆ ಹೋಗ್ಲಿತ್ತು, ಹಿಂದೆ ಹೋಗ್ಲಿತ್ತು, ಎಲ್ಲಿ ದಾರಿ ಇರಲಿಲ್ಲ. ಕಾರ ಎಲ್ಲ ಕೆಟ್ಟ ಹೋಗಿತ್ತು. ಅವರೆಲ್ಲ ಅಲ್ಲೇ ಕೂತಿದ್ರು. ಅಲ್ಲಿರುವಂತಹ ಫಾರೆಸ್ಟ್ ಆಫೀಸರ್ ಹೇಳಿದ್ರು, ಇಲ್ಲಿ ಇಬ್ಬರೇ ಸಾಧುಗಳು ವಾಸ ಮಾಡ್ತಾ ಇರ್ತಾರೆ ಅರಣ್ಯದಲ್ಲಿ, ಅವ್ರಿಗೆ ಊಟ ಇಲ್ಲ, ನೀರಿಲ್ಲ, ಅವ್ರು ಹೆಂಗ್ ಮಾಡ್ತಾರೋ ಏನೋ ಅಂತ ಹೇಳಿದ್ರು. ನಮ್ಮ ಬಗ್ಗೆ ಅವ್ರು ಪರಿಚಯ ಮಾಡಿಕೊಟ್ಟಿದ್ರು. ಅವ್ರು ಕರ್ಕೊಂಡು ಬಂದವರು ಸರ್ಕಲ್ ಇನ್ಸ್ಪೆಕ್ಟರ್ ಇದ್ರು, ಅವರೊಂದಿಗೆ ಇನ್ನೂ ದೊಡ್ಡ ದೊಡ್ಡ ಶ್ರೀಮಂತರಿದ್ರು. ಅವರೆಲ್ಲರೂ ನನ್ನೊಂದಿಗೆ ಕೆಲವು ಸಮಯ ಸಂಭಾಷಣೆಯನ್ನು ಮಾಡಿದ್ರು. ಆವಾಗ ನನ್ನಲ್ಲಿರುವಂತಹ ಭಾವಗಳನ್ನ
ಈಗ ನಿಮ್ಗೆ ಯಾವ ಭಾವಗಳನ್ನು ತಿಳಿಸಿನೋ ಅದೇ ಭಾವ ನನ್ನ ಹುಟ್ಟಿನಿಂದಲೂ ನನ್ನಲ್ಲಿದೆ. ಇದು ನಡು ಬಂದದಲ್ಲ, ನಾನು ಮಗು ಇದ್ದಾಗಿನಿಂದಲೂ ಅದು ಎಲ್ಲಿ ಎಷ್ಟು ಮಗು 11 ತಿಂಗಳ ಮಗು ಇದ್ದಾಗ ನಾನು ವಿಚಾರ ಮಾಡ್ತಾ ಇದ್ದೆ. ಯಾವಾಗ ತಾಯಿಯ ಮೊಲೆಯನ್ನು ಬಾಯಲ್ಲಿ ಹಿಡ್ಕೊಂಡಿದ್ನೋ ಆವಾಗ ಪರಮಾತ್ಮನ ವಿಷಯದಲ್ಲಿ ಚಿಂತನೆ ಮಾಡುವಾಗ ಬಹಳಷ್ಟು ಸಮಯ ಕಳೆದು ಅಂತ ಹೇಳಿದ್ರು ತಾಯಿ ನಾನು ಹೊರಗೆ ಬಿಟ್ಟರು. ಆಗ ನನಗೆ ಎಚ್ಚರ ಆಯ್ತಲ್ಲ, ದೇವರ ಧ್ಯಾನದಲ್ಲಿ ತಾಯಿಗೆ ನೋವು ಮಾಡಿದ್ದೇನೆ, ಎಷ್ಟೋ ವೇಳೆ ನಾನು ಬಾಯಲ್ಲಿ ಮೊಲೆ ಹಿಡಿದೀನಿ, ಅದನ್ನ ತಾಯಿ ಹೊಡೆದಿದ್ದಾರೆ, ತಾಯಿ ಕಷ್ಟ ಕೆಲಸ ಬಹಳ ಇರ್ತಾವೆ ಅಂತ ಹೇಳಿದ್ರು ನನಗೆ ಅನಿಸ್ಬಿಟ್ಟು. ಅಂದ್ರೆ ಆಗಿನಿಂದಲೂ ನಾನು ನನ್ನ ಸ್ವರೂಪದ ಅರಿವಿನಿಂದ ಕೂಡ್ಕೊಂಡಿದ್ರು ಕೂಡ ಈಶ್ವರನೊಂದಿಗೆ ನಾನು ಒಡನಾಟ ಮಾಡಿಕೊಂಡು ಈಶ್ವರನೊಂದಿಗೆ ನಾನು ಕೂಡ್ಕೊಂಡು ಕಾಲು ಕಳಿಬೇಕು ಅಂತ ಹೇಳಿದ್ರು ಚಿಂತನೆಯನ್ನು ಮಾಡ್ತಾ ಇದ್ದೆ. ಅದೇ ಭಾವಧಾರೆ ನಿಮಗೆ ಈಗ ಹೇಳ್ತೀನಿ, ಇದೇ ಭಾವಧಾರೆ ಅವಾಗಲೂ ಇದ್ದು ಮತ್ತು ಯಾವಾಗಿದ್ದು ಅಂತ ಹೇಳಿ ಹೇಳ್ತೀನಿ. ಈ ಔಟಿ ಸರ್ಗಳು ಬಂದಾರಲ್ಲ, ಔಟಿ ಮಾಸ್ಟರ್ ಹೋದ್ರು ಇದ್ದಾರೋ ಗೊತ್ತಿಲ್ಲ, ಅದ ಅವ್ರ ಹತ್ತಿರ ನಾನು 4ನೇ ಇಯತೆಯಲ್ಲಿ ಶಾಲೆಯನ್ನ ಓದ್ತಾ ಇದ್ದೆ, ಅಭ್ಯಾಸ ಮಾಡ್ತಾ ಇದ್ದೆ. ಸಣ್ಣವನಿದ್ದಾಗ ನನ್ನಲ್ಲಿ ಯಾವಾಗಲೂ ಮಾರ್ಕಂಡೇಶ್ವರನ ವಿಷಯದಲ್ಲಿ, ಪ್ರಹ್ಲಾದನ ವಿಷಯದಲ್ಲಿ, ಧ್ರುವನ ವಿಷಯದಲ್ಲಿ ಭಾವನೆಗಳು ಅನಂತ ರೀತಿಯಾಗಿ ಪ್ರಚೋದಿಸ್ತಾ ಇದ್ದು. ನಾನು ಯಾವಾಗ ತಪಸ್ಸನ್ನು ಮಾಡಬೇಕು, ನಾನು ಯಾವಾಗ ಧ್ಯಾನವನ್ನು ಮಾಡಬೇಕು, ಅಂತಹ ಬಾಲಕರೆಲ್ಲ ಅಂತಹ ಸ್ಥಾನವನ್ನು ಹೊಂದ್ಯಾರ ಅಂದ ಬಳಿಕ ನಾನ್ಯಾಕೆ ಸುಮ್ಮನೆ ಇರಲಿ, ನಾನು ಆ ಪರಮಾತ್ಮನ ನಾಮಸ್ಮರಣೆ ಧ್ಯಾನ ಚಿಂತನೆ ಮಾಡಿ ನನ್ನ ಜೀವನವನ್ನು ಸಾರ್ಥಕ ಮಾಡ್ಕೊಂಡೇ ತೀರ್ಬೇಕು ಅಂತ ತಿಳಿದು ನಾನು ಭಗವಂತನ ಚಿಂತನೆಯಲ್ಲಿ ಕಾಲ ಕಳಿತಾ ಇದ್ದೆ. ಆದ್ರೆ ಮೊಟ್ಟ ಮೊದಲಿಗೆ ಆ ಔಟಿ ಸರ್ ಅವರಿಗೇನು ಅಷ್ಟೊಂದು ಗುರುತಿಲ್ಲ. ಒಂದೇ ದಿನದಲ್ಲಿ ನನಗ ಈ ಶರೀರದ ಜನ್ಮವನ್ನು ಕೊಟ್ಟಂತವರು ಹಿಡ್ಕೊಂಡು ಹಳಕ್ಷರವರೆಗೆ ಬರ್ಸಿದ್ರು. ನಾನು ಒಂದೇ ದಿನದಲ್ಲಿ ಅದನ್ನ ಬರ್ದಿದ್ದೆ ಈಶ್ವರನ ಕೃಪೆಯಿಂದ. ಅಷ್ಟು ಬುದ್ಧಿ ಚಾತುರ್ಯತೆಯನ್ನು ಕುಳ್ಕೊಂಡಿದ್ರು ಕೂಡ ನಾನು ಪರಮಾತ್ಮನಲ್ಲಿ ಒಲವುಳ್ಳಂತವನಾಗಿದ್ದ ಕಾರಣಕ್ಕಾಗಿ 4ನೇ ಇಯತೆಗೆ ಹೋಗುವಷ್ಟರಲ್ಲಿ 3ನೇ ಇಯತೆಯಿಂದ ಶಾಲೆಯನ್ನು ತಪ್ಪಿಸಲಿಕ್ಕೆ ಪ್ರಾರಂಭ ಮಾಡಿದೆ. ಶಾಲೆ ತಪ್ಪಿಸಿ ಏನ್ ಮಾಡ್ತಿದ್ದೆ ಅಂದ್ರೆ ಹಳದಲ್ಲಿ ಹೋಗಿ ಕೂಡ್ತಾ ಇದ್ದೆ. ಟೈಮ್ ಆದ ಬಳಿಕ ಬೆಲ್ ಬಾರಿಸಿದ ಬಳಿಕ ಶಾಲೆಗೂ ನಾನು ಊಟ ಮಾಡ್ಕೊಂಡು ಮನೆಗೆ ಹೋಗ್ತಾ ಇದ್ದೆ. ಏನ್ ಮಗ ಎಲ್ಲಿಗೆ ಹೋಗಿ ಬಂದಿ ಅಂತ ಹೇಳಿದ್ರೆ ಶಾಲೆಗೆ ಹೋಗಿ ಬನ್ನಿ ಅಂತ ಹೇಳಿ ಸ್ಕೂಲ್ ಹೇಳ್ತಿದ್ದೆ. ನಾನು ಹಳದಲ್ಲಿ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಔಟಿ ಸರ್ ನನಗೊಮ್ಮೆ ಧ್ರುವರಾಯನ ಕಥೆಯನ್ನು ಹೇಳಿದ್ರು. ನನಗೆ ಆ ಹೇಳಿದಲ್ಲ, ಅದು ಸಿಲೆಬಸ್ದಲ್ಲಿ ಒಂದು ಪಾಠ ಬಂದಿತ್ತು. ಅದಕ್ಕಿಂತ ಮೊದಲು ಯಾವಾಗಲೂ ನಾನು ತಪೋಭಾವನೆಯಿಂದ ಕೂಡಿದಂಥವ ನಾನು ಅವರ ಮುಖದಿಂದ ಆ ಧ್ರುವರಾಯನ ಕಥೆಯನ್ನು ಕೇಳಿದ ಕಾರಣಕ್ಕಾಗಿ ನಾನು ಧ್ರುವನಂತೆ ಭಗವಂತನನ್ನ ತಪ್ಪಿಸಿ ಸಾಕ್ಷಾತ್ಕರಿಸಿಕೊಳ್ಬೇಕು ಅನ್ನುವಂಥ ಭಾವನೆಯಿಂದ ನಾನು ಹಳ್ಳ ಪಳ್ಳ ಈ ರೀತಿಯ ಕಾಲ ಕಳೀತಾ ಇದ್ದೆ. 1 ವರ್ಷ ನಾನು ಶಾಲೆಗೆ ಹೋಗಲಿಲ್ಲ. ಅದರಲ್ಲೇ 3 ತಿಂಗಳಂತೂ ಪೂರ್ತಿ ಗ್ಯಾಪ್ ಇದ್ದೀನಿ. ನನ್ನ ಹತ್ತಿರ ಇರುವಂತಹ ಯಾವ ಪಾಠಿ ಪೆನ್ಸಿಲ್ ಬುಕ್ಗಳಿದ್ವಲ್ಲ ಅವುಗಳನ್ನ ನನ್ನೊಂದಿಗೆ ಓದುವಂತಹ ಸಹಪಾಠಿಗಳು ಅವರು ಎಲ್ಲೇ ಒಯ್ದಿದ್ರು ಅಥವಾ ತೆಗೆದುಕೊಂಡು ಹೋಗಿದ್ರು ಗೊತ್ತಿರಲಿಲ್ಲ. ಔಟಿ ಸರ್ ಅವರು ಈ ದೇಶದ ತಾಯಿ ತಂದೆಯವರಿಗೆ ಕೇಳಿ ಕಳಿಸಿದ್ರು, ನಿಮ್ಮ ಮಗ ಶಾಲೆಗೆ ಬರ್ತಾ ಇಲ್ಲ ಅಂತ ಹೇಳಿದ್ರು. ಆವಾಗ ರೊಚ್ಚಿನ ಸ್ವಭಾವದವರಾಗಿರುವಂತಹ ಈ ದೇಹಕ್ಕೆ ತಂದೆ ಎನಿಸಿದಂಥವರು ನನ್ನನ್ನು ಹೊಡ್ಕೊಂಡು ಒಯ್ದು ಶಾಲೆಗೆ ಹಾಕಿದ್ರು. ಆವಾಗ ನಾನು ಅಂದ್ಕೊಳ್ಕೊಂಡಿದ್ದೆ ಅಷ್ಟೇ, ಅಂದ್ರೆ ಯಾರ ಕಡೆಯಿಂದಲೂ ಏನೋ ಅನ್ಸ್ಕೋಬಾರ್ದು ಅನ್ನುವಂಥ ಮಾನ ಉಳ್ಳಂತವನಾಗಿದ್ದ ಕಾರಣಕ್ಕಾಗಿ, ಲಜ್ಜೆ ಉಳ್ಳಂತವನಾಗಿದ್ದ ಕಾರಣಕ್ಕಾಗಿ ಲಜ್ಜೆಯನ್ನು ಕಳ್ಕೋಬಾರ್ದು, ಲೋಕದಲ್ಲಿ ಮರ್ಯಾದೆ ಕಳ್ಕೋಬಾರ್ದು ಅಂದು ಆಗ ಮುಂದೆ ಪ್ರತಿನಿತ್ಯ ಶಾಲೆಗೆ ಹೋಗ್ಲಿಕ್ಕೆ ಆಗ್ತಿದೆ. ಇಂತಹ ಆವಾಗಲೇ ಪರಮಾತ್ಮನನ್ನ ಕುರಿತು ವಿಚಾರ ಭಾವದಿಂದ ವಿಚಾರಧಾರೆಯಿಂದ ಕೂತ್ಕೊಂಡಿರುವಂತಹ ನಾನು ಶ್ರೀಶೈಲದ ಘೋರವಾಗಿರುವಂತಹ ಅರಣ್ಯದಲ್ಲಿದ್ದಾದರೂ ಅದೇ ಭಾವದಿಂದಲೇ ಕೂಡ್ಕೊಂಡಿದ್ದೆ. ಆ ಪರಮಾತ್ಮನ ಅಮರವಾಗಿರುವಂತಹ ದಿವ್ಯ ಸ್ವರೂಪದಲ್ಲಿ ಮುಳುಮುಳುಗಿ ಎದ್ದು ಅದೇ ಆನಂದದಲ್ಲಿ ಕಾಲವನ್ನು ಕಳೀತಾ ಇದ್ದೇನೆ. ಅದರಲ್ಲೇ ನನ್ನ ದೇಹವನ್ನು ನಾಶ ಮಾಡಿಬಿಡ್ಬೇಕು, ಹುಲಿಗಳು ಯಾಕೆ ನನ್ನನ್ನು ತಿನ್ನುವಲು ಎಂಬ ಭಾವನೆಯಿಂದ ನಾನು ದಾರಿಯತ್ತ ಬಂದಾಗ ಆ ಶ್ರೀಶೈಲವನ್ನು ಬಿಟ್ಟು ನಾನು 48 ಕಿಲೋಮೀಟರ್ ದೂರ ಇದ್ದೆ ಆ ಅರಣ್ಯದಲ್ಲಿ. ಅಲ್ಲಿ ಹೈದರಾಬಾದ್ ದಾರಿಗೆ ಬಂದಾಗ ಅಲ್ಲಿ ಶ್ರೀಶೈಲದ ಮಲ್ಲಿನಾಥನ ದರ್ಶನಕ್ಕೆ ಬಂದಂತಹ ಚೌಳಿ ಭಕ್ತರು, ಬೀದರ್ ಭಕ್ತರು ಎಲ್ಲರೂ ನನ್ನನ್ನು ನೋಡಿ ಮೊದಲೇ ತಿಳ್ಕೊಂಡಿರುವಂತಹ ನನ್ನೊಂದಿಗೆ ಅವರು ಅನೇಕ ರೀತಿಯಾಗಿರುವಂತಹ ವಿಚಾರಗಳನ್ನು ಮಾಡಿದರು. ಆವಾಗ ನಾನು ಅವರಿಗೆ ನನ್ನ ಭಾವಗಳನ್ನೆಲ್ಲ ತಿಳಿಸ್ಕೊಟ್ಟೆ. ಜೀವನ ಅಂದರೆ ಏನು ಕಾರಣ ಮನುಷ್ಯ ಜನ್ಮ ಬಂದಿದೆ, ಏನು ಕಾರಣ ಹುಟ್ಟುದಾಗಿದೆ ನೋಡ್ರಿ. ಪಂಚ ವಿಷಯಗಳನ್ನು ಭೋಗಿಸಲಿಕ್ಕೆ ನಾಯಿಗಳು ಬರ್ತದೆ, ಹಂದಿಗೆ ಬರ್ತದೆ, ಅದು ಪಶು ಪಕ್ಷಿಗಳಿಗೆಲ್ಲ ಬರ್ತದೆ. ಪಶು ಪಕ್ಷಿಗಳಿಗೆಲ್ಲ ಆಹಾರ ನಿದ್ರಾ ಭಯಮಂಚನಂತ ಸಾಮಾನ್ಯನೇತ ಪಶುಭಿರ್ ನರಾಣಾಂ ಧರ್ಮೋ ಹಿ ತೇಷಾಂ ಅಧಿಕೋ ವಿಶೇಷ ಧರ್ಮೇಣ ಹೀನಾ ಪಶು ಸಮಾನ. ಆಹಾರ ಅಂದ್ರೆ ಊಟ ಎಲ್ಲಾ ಪಶುಗಳು ನಮ್ಮಂಗ ಮಾಡ್ತವೆ, ಆನಂದ ಪಡ್ತವೆ. ನಿದ್ರೆಯನ್ನು ನಮ್ಮಂತೆ ಎಲ್ಲಾ ಪಶು ಪಕ್ಷಿಗಳು ಮಾಡ್ತವೆ. ಮೈಥುನ ಅಂದ್ರೆ ಪ್ರತ್ಯುತ್ಪಾದನೆಯನ್ನ, ಮಕ್ಕಳಿಗೆ ಜನ್ಮವನ್ನು ಕೊಡೋದನ್ನು ಪಶು ಪಕ್ಷಿಗಳಿಗೆಲ್ಲ ಬರ್ತದೆ, ಅದನ್ನು ಅವು ಮಾಡ್ತವೆ. ಮತ್ತು ಭಯ, ಕಂಪನ ಇವೆಲ್ಲ ಪಶುಗಳಲ್ಲಿ ಮತ್ತು ಮನುಷ್ಯರಲ್ಲಿ ಸಮಾನವಾಗಿವೆ.
ಆದ್ರೆ ಮನುಷ್ಯನಲ್ಲಿ ಬುದ್ಧಿ ಅನ್ನುವಂತಹ ಒಂದು ಶಕ್ತಿ ಶ್ರೇಷ್ಠವಾಗಿದೆ. ಎಲ್ಲಾ ಜೀವಿಗಳಲ್ಲಿ ನೆಟ್ಟಗಾಗಿ ನಡೆಯುವಂತಹ ಜೀವಿ ಮನುಷ್ಯನಾಗಿದ್ದಾನೆ. ಅವನ ಬೆನ್ನೆಲುಬು ನೆಟ್ಟಗಾಗಿದ್ದ ಕಾರಣಕ್ಕಾಗಿ ಆತ್ಮತತ್ವವನ್ನು ತಿಳಿಯಲಿಕ್ಕೆ ಅವನೊಬ್ಬನೇ ಸಮರ್ಥ. ಆ ಪರಮಾತ್ಮ ಆತ್ಮತತ್ವವನ್ನು ತಿಳಿದುಕೊಳ್ಳುವುದಕ್ಕೋಸ್ಕರವಾಗಿ ಈ ನರಶರೀರ ಬಂದದ್ದು. ಆ ನರಶರೀರವನ್ನು ವ್ಯರ್ಥಗೊಳಿಸಬಾರದು. ವಿಷಯಗಳನ್ನು ಉಣ್ಣುವುದಕ್ಕೋಸ್ಕರವಾಗಿ ನರಶರೀರ ಹೊಂದುವಂತ ಅವಶ್ಯಕತೆ ಇಲ್ಲ. ನಾಯಿ ಆಗಿದ್ದು ಕೂಡ ಅಲ್ಲಿ ನಮಗ ಎಲ್ಲಾ ಜನ ಪ್ರಾಪ್ತಿ ಆಗ್ತದೆ, ನಮ್ಗೆ ಉಳ್ಳಾಕಲ್ಲಿ ಪ್ರಾಪ್ತಿ ಆಗ್ತದೆ. ಹಂದಿಯಾಗಿದ್ರು ಕೂಡ ಅಲ್ಲಿ ನಮಗೆ ಈಗ ಏನು ಪ್ರಾಪ್ತಿಯಾಗಿದೆಯೋ ಅದು ಅಲ್ಲಿ ಪ್ರಾಪ್ತಿಯಾಗಿದೆ. ಇಲಿಗಳಿಗೆ ಮಣಿ ಪ್ರಾಪ್ತಿಯಾಗಿದೆ, ವಿಷಯಗಳು ಪ್ರಾಪ್ತಿಯಾಗಿವೆ. ನರಿ, ನಾಯಿ, ಕುರಿ, ಪಶು ಪಕ್ಷಿಗಳೆಲ್ಲ ಈ ವಿಷಯಗಳಲ್ಲಿ ಬಳಲ್ತಾ ಇವೆ. ಅದೇನು ದೊಡ್ಡ ಕೆಲಸ ಅಲ್ಲ. ಪರಮಾತ್ಮನ ಪ್ರಾಪ್ತಿಯೇ ಮನುಷ್ಯ ಜನ್ಮದ ಗುರಿಯಾಗಿದೆ. ಮನುಷ್ಯನಾಗಿ ಹುಟ್ಟಿ ಬಂದ ಬಳಿಕ ಯಾವನು ಪರಮಾತ್ಮನ ಮುಖವನ್ನು ನೋಡಾದ್ರೆ, ಯಾವನ ಪರಮಾತ್ಮನ ಸ್ವರೂಪವನ್ನು ತಿಳಿದಾವನೆ ಸತ್ತೋದೋ ಅವನ ಜೀವನ ವ್ಯರ್ಥ. ಅವನು ತನಗೆ ತಾನೇ ವೈರಿಯಾಗಿದ್ದಾನೆ ಎಂಬುದನ್ನು ತಿಳಿಸಿಕೊಟ್ಟೆ. ಆ ವಿಚಾರಗಳನ್ನ ನೋಡಿ ಅದನ್ನು ಕೇಳಿದಂತಹ ಆ ಭಾವಿಕ ಭಕ್ತರು ನನ್ನನ್ನ ಅವರ ಸ್ಥಾನಕ್ಕೆ ಆಮಂತ್ರಿಸಿದರು. ಆದ್ರೆ ನಾನು ಎಲ್ಲೋ ಹೋಗಿ ಬಾಳ್ಬೇಕು ಅಂತಿದ್ದಿಲ್ಲ. ಯಾಕಂದ್ರೆ ನನಗೆ ಎಲ್ಲೇ ಹೋಗಿ ಬಾಳ್ಬೇಕಾಗಿತ್ತು ಅಂದ್ರೆ ನಾನು ಇಲ್ಲೇ ನಿಮ್ಮ ಸ್ಥಾನದಲ್ಲಿ ಬಾಳ್ಬೇಕಾಗಿತ್ತು. ನನಗೆ ಬೇಕಾದದ್ದು ದೇಹ ತ್ಯಾಗ, ಪರಮಾತ್ಮನ ಒಡಗೂಟ, ಪರಮಾತ್ಮನೊಂದಿಗೆ ಇರಬೇಕು. ಈ ವಿಚಿತ್ರವಾಗಿರುವಂತಹ ಮಲಮೂತ್ರದ ರೇಖೋರಕ್ತದ ಪರಿಣಾಮದ ದೇಹ ನಾಶ ಆಗಬೇಕು ಎಂಬ ಭಾವನೆಯಿಂದ ನಾನು ಇದ್ದ ಕಾರಣಕ್ಕಾಗಿ ಒಪ್ಕೊಳ್ಳಿಲ್ಲ. ಆದರೂ ಕೂಡ ಅವರು ನನಗೆ ಅನೇಕ ರೀತಿಯಾಗಿ ಪ್ರಾರ್ಥಿಸಿಕೊಂಡಾಗ ಒಂದೆರಡು ದಿವಸ ಬಂದು ಹೋಗಿ ಅಂತ ಪ್ರಾರ್ಥಿಸಿದಾಗ ನಾನು ನಡೆಸಿದೆ. ಮುಂದೆ ನನ್ನಲ್ಲಿರುವಂತಹ ಭಾವ, ವಿಚಾರ, ನೀತಿ, ಆಚಾರಗಳನ್ನ ಕಂಡಂತಹ ಭಕ್ತರು ನನ್ನನ್ನ ಮನುಷ್ಯ ರೂಪದಲ್ಲಿ ಕಾಣಲಿಲ್ಲ, ನನ್ನನ್ನು ವ್ಯಕ್ತಿ ರೂಪದಲ್ಲಿ ಕಾಣಲಿಲ್ಲ. ಅವರೆಲ್ಲರೂ ನನ್ನನ್ನ ಭಗವಂತನ ರೂಪದಲ್ಲಿ ಕಂಡು ನನ್ನನ್ನು ಎಲ್ಲಿ ಹೋಗಲಿಲ್ಲ. ಕೊನೆಗೆ ನಾನು ಅಲ್ಲಿ ಹೋಗ್ಬೇಕು ಅಂತ ಹೇಳಲು ಲಂಗುಟಿಯನ್ನು ಕಳೆದುವುದು ಬದಲೆಯಾಗಿ ಹೋಗ್ಬಿಟ್ಟೆ. ಆದ್ರೆ ಕೂಡ ಹಂಗ ಬದಲೆಯಾಗಿ ಇದ್ದಂತ ನನ್ನನ್ನ ಹೆಣ್ಣು ಮಕ್ಕಳು, ಗಂಡು ಮಕ್ಕಳು, ತಾಯಿ ತಂದೆಯರೆಲ್ಲ ಹೊತ್ಕೊಂಡು ತಂದ್ರು. 3-4 ಕಿಲೋಮೀಟರ್ ಬದಲೇ ಹೋಗಿದ್ದ ನನ್ನನ್ನು ಅವರು ಹೊತ್ಕೊಂತ ತಂದರು. ಅಂತಹ ಭಕ್ತರಲ್ಲಿ ಪುನೀತರಾಗಿರುವಂಥವರು, ಅವರೆಲ್ಲರೂ ಪವಿತ್ರ ಭಾವನೆ ಉಳ್ಳಂಥವರು, ಅವರೆಲ್ಲರೂ ತಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಂಡಿದ್ದಾರೆ. ಅದರಲ್ಲಿ ಇಂತಹ ಕೆಲವು ಭಕ್ತರು ತಮ್ಮ ಜೀವನವನ್ನು ನನಗಾಗಿ ಸಮರ್ಪಿಸಿದರು. ಇವರ ಸನ್ಯಾಸ ಆಶ್ರಮವನ್ನು 7-8 ಜನ ತೆಗೆದುಕೊಂಡ್ರು. ಅವರ ಸತಿ ಸಂಘವನ್ನು ತ್ಯಾಗ ಮಾಡಿದರು. ಹೆಣ್ಣಿನ ಸಂಘ ವಿಷದ ಸಂಘ ಅಂತ ಹೇಳುವಂತ ನನ್ನ ಭಾವವನ್ನು ತಮ್ಮ ಜೀವನಕ್ಕೆ ಅಳವಡಿಸಿಕೊಂಡು ಸನ್ಯಾಸಿಗಳಾದರು. ಇಂತಹ ಕೆಲವು ಹೆಣ್ಣು ಮಕ್ಕಳು ತಮ್ಮ ಜೀವನವನ್ನೆಲ್ಲ ತ್ಯಾಗ ಮಾಡಿ ಸನ್ಯಾಸವನ್ನು ಗ್ರಹಿಸಿ ಅವರು ಅಲ್ಲಲ್ಲೇ ನನ್ನ ಹತ್ತರನ ಸಮೀಪದಲ್ಲಿರುವಂತಹ ಒಂದೊಂದು ಊರಲ್ಲಿ ಒಂದೊಂದು ಮಠಗಳನ್ನು ನಿರ್ಮಾಣ ಮಾಡಿಕೊಂಡು ಅಲ್ಲೇ ಗುರು ಭಕ್ತರಾಗಿ, ದೇವ ಭಕ್ತರಾಗಿ, ಆತ್ಮ ವಿಚಾರದಲ್ಲಿ, ಗುರು ವಿಚಾರದಲ್ಲಿ, ವಿಶ್ವ ವಿಚಾರದಲ್ಲಿ ಕಾಲವನ್ನು ಕಳೀತಾ ಇದ್ದಾರೆ. ಅಲ್ಲಿ ಭಕ್ತರಾದರೂ ಕೂಡ ಅಷ್ಟೇ ಪವಿತ್ರವಾಗಿದ್ದಾರೆ. ನಾನು ಹೋಗಲೇಬೇಕು, ಇಲ್ಲಿ ಇರ್ಲಿಕ್ಕೆ ನಾ ಬಂದವಲ್ಲ ಅಂತ ತಿಳಿದು ಎಷ್ಟೋ ಸಲ ಓಡಿ ಹೋದೆ, ಬಿದ್ದೆ, ಹತ್ತಿ, ಕರದೆ, ತಲೆಯನ್ನೇ ಹೊಡ್ಕೊಂಡೆ, ರಕ್ತಧಾರಿಯನ್ನೆಲ್ಲ ಮೈಯೆಲ್ಲ ಮಾಡ್ಕೊಂಡೆ, ನನ್ನನ್ನು ಬಿಟ್ಕೊಳ್ಳಿ ಅಂತ ಹೇಳೋದು. ಆಗ ಅಲ್ಲಿರುವಂತಹ ಪವಿತ್ರ ಭಕ್ತರು ನನ್ನನ್ನು ಬಿಡಲಿಲ್ಲ. ನೀವು ಹೋದ್ರೆ ನಾನು ದೇವನ ಮಾಡ್ತೀನಿ ಅಂದ್ರು. ಹಲವು ಭಕ್ತರು ಅದರಲ್ಲೇ ಲಕ್ಷ್ಮೀ ತಾಯಿ ಅನ್ನುವಂಥವರು ಒಬ್ಬ ಭಕ್ತರು, ಬಸವಣ್ಣ ಅನ್ನುವಂಥ ಒಬ್ಬ ಭಕ್ತರು, ಇಬ್ರು ಪ್ರಾಣವನ್ನೇ ತ್ಯಾಗ ಮಾಡಿದ್ರು. ಆವಾಗ ನಾನು ಎಲ್ಲಿ ಹೋಗಂಗಿಲ್ಲ ಅದನ್ನು ಹಾನಿ ಮಾಡಿದೆ. ಮತ್ತೆ ಅವರಿಗೆ ನನ್ನ ಗುರುವಾಗಿರುವಂತಹ ಈಶ್ವರನ ಪ್ರಾರ್ಥನೆ ಮಾಡಿ ಅವರಿಗೆ ಪ್ರಸಾದ ತೀರ್ಥವನ್ನು ಕೊಟ್ಟಾಗ ಅವರ ಪ್ರಾಣ ಮತ್ತೆ ಹಿಂತಿರುಗಿದ್ರು. ಅದೇ ರೀತಿಯಾಗಿ ಈ ವ್ಯಕ್ತಿ ಕೂಡ ಇವರ ಹೆಸರ ಮೂಲದಲ್ಲಿ ಶರಣಪ್ಪ ಹೇಳುವಂಥವರು, ಇವರು ಚಿಕ್ಕ ಮಗು ಇದ್ದಾಗಿನಿಂದಲೂ ನನ್ನ ಹತ್ರ ಬರುವಂಥವರು, ಇವರೊಂದಿಗೆ ಇನ್ನೂ ಅನೇಕ ಹುಡುಗರು ಬರುವಂಥವರು. ಇವರು ನನಗೆ ಎಷ್ಟು ಭಕ್ತಿ ಉಳ್ಳಂಥವರು. ಎಲ್ಲರೂ ಅಪ್ಪಾಜಿಯವರಿಗೆ ಬಟ್ಟೆ ಕೊಡ್ತಾರೆ, ಊಟ ಕೊಡ್ತಾರೆ. ಅದೇನು ದೊಡ್ಡ ನಾನು ತಲೆಯನ್ನೇ ಹಾಕೊಳ್ಬೇಕು ಅಪ್ಪಾಜಿಗೆ ಅಂತ ತಿಳಿದು ಇವರ ಸನ್ಯಾಸಾಶ್ರಮವನ್ನು ತೆಗೆದುಕೊಂಡು ಕೊನೆಗೆ ಇವರು ತಾಯಿ ತಂದೆ ಹಿಡ್ಕೊಂಡು ಹೋಗ್ಬೇಕು ಅಂತ ಹೇಳಿದಾಗ ನಾನು ಅಪ್ಪಾಜಿಯವರಿಗೆ ನಾನು ದೇಹವನ್ನು ಸಮರ್ಪಿಸಿ ಹೋಗ್ಬೇಕಾದ್ರೆ ನಿಮ್ಮ ಮನೆಗೆ ಹೋಗಬಾರ್ದು, ಅಪ್ಪಾಜಿಯವರು ಮಾತನ್ನು ನೀಡ್ದಂಗೆ ಆಗ್ತದೆ ಅಂತ ತಿಳಿದು ಇವರು ದೇವರಲ್ಲಿ ತಿಳಿದು ಸತ್ತು ಹೋಗಿಬಿಟ್ಟಿದ್ರು. ಇವರಿಗೇನು ಪರಮಾತ್ಮನನ್ನು ಪ್ರಾರ್ಥಿಸಿ, ಗುರುವಿನನ್ನು ಪ್ರಾರ್ಥಿಸಿ ತೀರ್ಥನ ಹಾಕಿದ್ದಾರೆ. ಮತ್ತೆ ಇವರು ಜೀವಂತ ಆದರು. ಜೀವಂತ ಆಗಿ ಇವರು ನನ್ನ ಸಮೀಪದಲ್ಲಿ ಇರುವಂತಹ ನುಗ್ನೂರ ಅನ್ನುವಂತಹ ಗ್ರಾಮದಲ್ಲಿ ಒಂದು ಮಠವನ್ನು ಕಟ್ಟಿಕೊಂಡು ವಾಸ ಮಾಡ್ತಾ ಇದ್ದಾರೆ. ತನ್ನ ಪ್ರಾಣ, ತನ್ನ ತನ್ನವನ್ನೆಲ್ಲ ಆ ಗುರುವಿನಲ್ಲಿ ಸಮರ್ಪಿಸಿ ಇವರೆಲ್ಲ ಬದುಕ್ತಾ ಇದ್ದಾರೆ. ಇವರೆಲ್ಲ ಮನುಷ್ಯರಲ್ಲ, ಇವರೆಲ್ಲ ಮನುಷ್ಯರು, ರೂಪಿನ ದೇವತೆಗಳಿದ್ದಾರೆ.
तदहं प्रत्युपरतम् अस्मामि प्रयतात्मना यत् करोषि यदश्नासि यज्जुहोषि ददासि यत् तपस्विषि कौन्तेय